ಹುಡುಗಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ. ಆದ್ರ ಇಷ್ಟು ದಿವಸ ಆದ್ರೂ ಮಕ್ಕಳ ಆಗಿಲ್ಲ. ನಾನು ಎಲ್ಲ ತರ ಕೇಳಿ ನೋಡ್ನಿ, ಎಲ್ಲ ದೇವ್ರಿಗೆ ಬೇಡ್ಕೊಂಡು ನೋಡ್ನಿ. ಇನ್ನ ಅದ್ರ ಹೊಟ್ಯಾಗ ಒಂದು ಹುಳ ಹುಟ್ಟುವತ್. ಬಾಲು, ಏ ಬಾಲು ಬರ್ರಿ. ಅಲ್ಲೋ ಬಾಲು, ಮದುವೆ ಆಗಿ 8 ವರ್ಷ ಆತ, ಒಂದು ಮಗು ಹುಟ್ಟುವತ್ತ. ಈ ಮನೆಗೆ ವಾರಸ್ತಾರತ್ತ ಒಂದು ಬೇಕೋ ಬೇಡ ಹೇಳಿ ನೋಡೋಣ. ನಿನಗೂ ಹೇಳಿದ್ರ ನೀನು ಕೇಳಬಲ್ಲಿ. ಅಕ್ಕಿಗೆ ನೋಡಿದ್ರ ಅಕ್ಕಿ ಸುಮ್ಮ ಅದಾಳ ನೋಡಪ್ಪ. ನನಗೂ ನೋಡಿ ಸಾಕಾಗೈತಿ. ನಾ ಇನ್ನೊಂದು ಬೇರೆ ಮದುವೆ ಮಾಡಕದ ನಾ ನಿನಗ. ಅಷ್ಟ ಮುಂದಿಂದ ಏನು ಮಾತಾಡಂಗಿಲ್ಲ ನನ್ ಜೋಡಿ, ಒಲ್ಲೆ ನಂಗಿಲ್ಲ. ನೀ ಹೇಳೋದು ಬರಬರ್ತೇವೆ ನಾವ ಈಕೆ ಸಂಬಂಧ ಮರ್ಯಾದೆ ಕಾಕೊಂಡ್ ನಾ ಇನ್ನೊಂದ್ ಮದ್ವೆ ಆಗಿದ್ದಾರ ಇಟ್ಟೊತ್ತಿಗೆ ಒಂದ್ ಡಜನ್ ಹಟ್ಟಿದ್ದೆ ಈಕೆ ನಾ ಮಾಡ್ಕೊಂಡ್ ಬಂದಿದ್ವಿ. ಏನ್ ಹೇಳ್ಬೇಕೀಗ ರೀ? ಹಂಗ್ಯಾಕ್ ಮಾಡ್ತೀರಿ ಅದ್ರಿ? ಅದು ನನ್ ಕೈಯಾಗೈತೇನ್ರಿ? ಆ ದೇವ್ರ ಕೊಟ್ಟಾಗಿ ನಾ ಕೊಡ್ಬೇಕಲ್ರಿ ನಿಮಗ. ಈಗ 5 ವರ್ಷ ಆಯ್ತ್ರಿ ನನ್ ಮದುವೆ ಆಗಿ. ಒಬ್ರು 12 ವರ್ಷ ತನ ಹಡ್ಯಾಲ್ರಿ. ಇದೊಂದ್ ವರ್ಷ ನೋಡ್ರಿ ಐತ್ರಿ, ನಿಮ್ ಕಾಲ್ ಬೀಳ್ತೀನ್ರಿ. ನನ್ ಗಂಡಗ್ ಇನ್ನೊಂದ್ ಮದ್ವಿ ಮಾಡಕ್ ಹೋಗ್ಬ್ಯಾಡ್ರಿ ಐತ್ರಿ. ನಮ್ಮ ಏನ್ ಮಾತಾಡ್ತಿ? ಒಂದ್ ಮಗು ಹೆತ್ಕೊಡೋ ಯೋಗ್ಯತೆ ಇಲ್ಲ ನಿನಗೆ. ಅಲ್ಲಿ ಊರಾಗ ನಾವು ಮಕ ಎತ್ಕೊಂಡ ಅಡ್ಯಾಡಕ್ ಆಗತ್ತ. ನಿನಾಗೆ ನೀನ ಹರಿದು ಕೊಟ್ಟಿದ್ದೆ ಅಂದ್ರ ನಮ್ಮವ್ವ ಯಾಕೆ ನನಗೆ ಇನ್ನೊಂದ್ ಮದ್ವಿ ಮಾಡಕ್ ಸಜ್ಜ ಆಗ್ತಿದ್ಲು? ನಮ್ಮವ್ವ ಹೇಳಂದ್ರ ಈಗ ನಾ ಇನ್ನೊಂದ್ ಮದ್ವಿ ಆಗವನ ಏನ ಸಲುವಾಗಿ 5 ವರ್ಷ ಕಾದಾನಿ. ನೀನ್ 5 ವರ್ಷ ಕಾದ್ರ ನಾ ಮುತ್ತೆ ಹಾಕಣ. ಅವಾಗ ಮಕ್ಕಳಾಗಂದ್ರ ಆಗುದಿಲ್ಲ. ಅವಾಗೇನ್ ಮಾಡ್ಲ? ಕರೆ ಹೇಳ್ ನೋಡು, ಇರೋ ಬರಬರ್ರಿ ಮಾತು. ಏನ ಇನ್ನೊಂದ್ ಮದ್ವಿ ಮಾಡೋದಂದ್ರ ಮಾಡುದ, ಯಾರ ಮಾತು ಕೇಳಕ್ ಹೋಗ್ಬೇಡ. ನಾಳೆ ಹೆಣ್ ನೋಡಕ್ ಹೋಗ್ಕನ. ಮತ್ತೊಂದ್ ಮದ್ವಿ ಮಾಡುದಂದ್ರ ಮಾಡುದ್ ನೋಡಿ ಈಗ. ರೀ, ನಿಮ್ ಕೈ ಮುಗಿತೀನ್ರಿ, ಹಂಗ್ ಮಾಡಕ್ ಹೋಗ್ಬೇಡ್ರಿ. ನನ್ ಬಿಟ್ಟು ಮತ್ತೊಂದ್ ಮದ್ವಿ ಒಪ್ತೀರಿ ನೀವು? ಇದೊಂದ್ ವರ್ಷ ನೋಡ್ರಿ. ಇನ್ನೊಂದ್ ವರ್ಷನಾಗ ನಾ ನಿಮ್ಗ್ ಕೂಸ್ ಕುಡ್ಲಿಕ್ಕಂದ್ರ ನೀವ್ ಏನ್ ತೀರ್ಮಾನ ತೋತೀನಿ ಅದೇನೇ ಸೈರಿ. ಮಾಡಕ್ ಹೋಗ್ಬೇಡ್ರಿ, ನಿಮ್ ಕಾಲ್ ಮುಗಿತೀನ್ರಿ. ನನ್ ಬಿಟ್ಟು ಮದ್ವೆ ಆಗ್ಬೇಡ್ರಿ ನೋಡ್ರಿ. ನೀನು ಕಾಲ್ ಬಿಡೋದು ಕೈ ಮುಗಿದು ಅದೆಲ್ಲ ಬೇಡ. ನನಗೆ ಏನೇ ಇದ್ರು ಮಗು ಬೇಕಷ್ಟ. ನಾ ಇನ್ನೊಂದ್ ವರ್ಷ ಟೈಮ್ ತಗೊಂಡದಿ, ಇನ್ನೊಂದ್ ವರ್ಷ ನೋಡ್ತಾನೆ. ಆಗ್ಲಿಲ್ಲ ಅಂದ್ರ ನಮ್ಮ ಕುಟುಂಬಕ್ಕೆ ಒಂದು ದೀಪ ಬೇಕ. ಯಾಕಂದ್ರ ನಮ್ದು ವಂಶ ಪರವಾಗಿ ಹಂಗ ಬೆಳ್ಕೋತ ಬಂದೈತಿ. ಇನ್ನು ಮುಂದಾದ್ರೂ ಬೆಳ್ಕೋತ ಹೋಗ್ಬೇಕ. ನಿನ್ ಸಂಬಂಧ ಇಲ್ಲಿಗೆ ನಿತ್ರ ನಮಗ್ ಬೆಲೆ ಇರಂಗಿಲ್ಲ. ಕಾಲ್ ಬಿದ್ದು ಕನಿಕರೆ ಕೊಡ್ತ ಹೇಳಿ ನಿನ್ ಹೆಂಡತಿ ಕಡೆ ಮನಸ್ಸ ಅಳ್ಸಕ್ ಹೋಗ್ಬೇಡ. ನೋಡು, ಒಂದ ನಿರ್ಧಾರ ತಗೋ ಅಷ್ಟ. ನಾ ಹೇಳುದು ಒಂದ ಮಾತು ನೋಡುವ, 1 ವರ್ಷ ಟೈಮ್ ಕೊಟ್ಟಾಳಕಿ. ಆದ್ರ ಹಾಕವ ಆಗ್ಲಿಲ್ಲ ಅಂದ್ರ ಇನ್ನೊಂದ್ ಮದ್ವಿ ಆಗಿಬಿಡ್ತಾನು. ನೀನತ್ ಹೆಮ್ ತಗದ ನಂಗೆ ಮತ್ತೊಂದ್ ಮದ್ವಿ ಮಾಡಕ್ಕೆ. ಆಯ್ತಾಯ್ತು. ಆಯ್ತ್ರಿ. ನನ್ ಒಂದೇ ವರ್ಷ ಟೈಮ್ ಕೊಡ್ರಿ. ನಾ 1 ವರ್ಷನಾಗ ನಿಮ್ಗೆ ಹಡ್ದು ಕೊಡ್ಲಿಕ್ಕಂದ್ರ ನೀವ್ ಹೇಳ್ದಂಗೆ ಅಲ್ರಿತ್ರಿ. ಇದಕ್ಕೇನು ಕಡಿಮೆ ಇಲ್ಲ. ಅಳದು ಬರೇ ಏನ್ರ ಅಂದ್ರ ಅದ್ ಗುಳು 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 ಅಳದು ಅಂದ ಕೇಳ. 1 ವರ್ಷ ಹೇಳಿಲ್ಲ, 1 ವರ್ಷ ಟೈಮ್ ಕೇಳ್ತೀನಿ ನಾನು. ಬಾಲು 1 ವರ್ಷ ಅದ್ರ ಮೀರ್ತು ಹೆಣ್ಣು ತೆಗೆದಿಟ್ಟು ತಯಾರ ಮಾಡಿರ್ತಾನ. ನೀವ್ ಒಟ್ಟ ಏನು ಕೇಳಬೇಡ, ಮಾಡೇ ಬೇಡ. ಅಷ್ಟೇ. ಇಕ್ಕಿದ್ರೆ ಏನ್ ಮಾತಾಡ ನಡಿ ಹೋಗೋಣ ನಡಿ. ಎಂತವ್ರಿಗೆ ಮಕ್ಕಳು ಕೊಡ್ತೀವಿ. ನನಗೂ ಒಂದೇ ಒಂದು ಖುಷಿನ ಕೊಟ್ಬಿಡು. ನನ್ ಕಾಪಾಡಪ್ಪ ದೇವ್ರೆ. ಏ ಕಾವೇರಿ, ನಿನ್ನ ಮನ್ಯಾಗ ನಾ ಏನೇನ್ ಹೇಳಿ ಕರ್ಕೊಂಡ್ ಬಂದಿ ನೋಡು, ಅದೆಲ್ಲ ಇಲ್ಲಿ ಬಗೆಹರಿಸ್ಕೋಬೇಕು. ಅವ್ರಿಗೇನ್ ಮಕ್ಕಳ ಮರಿಯ ಏನದವ ಎಲ್ಲ ಆಸ್ತಿ ಎಲ್ಲ ಗುಡಿಸ್ಕೊಂಡಾತ್ರ ಮಾಡ್ಕೊಂಡು ಹೊಂಟ್ ಬಿಡೋಣತ್ತ. ರೀ, ನಮ್ದೇ ಸುಟ್ಟು ಸುಳ್ಳಾರಟ್ಟು ಆಸ್ತಿ ಅದ. ನಮ್ಮ ಅಣ್ಣನ ಆಸ್ತಿ ಮೇಲೆ ಯಾಕ್ರಿ ಕಣ್ಣ ನಿಮ್ಗ? ನಿಮ್ಮ ಅಣ್ಣ, ನಿಮ್ಮ ಮೊಯ್ನಿ, ನಿಮ್ಮ ಅವ್ವ ಅದೆಲ್ಲ ನೀಗ್ ಹೋದ್ರಂದ್ರ ಯಾರಿಗೆ ಹಾದಿಗೆ ಹೋಗೋರ್ ಅಂತವ್ರೇನ? ರೀ, ನಿಮ್ಮಂಗ ನಮ್ಮ ಅಣ್ಣ ಯಾವಾಗ ಪಾಪ ಮಾಡಿಲ್ರಿ. ಹಿಂದಿಲ್ಲ ನಾಳೆ ಆ ದೇವ್ರ ಕೊಟ್ಟೆ ಕೊಡ್ತಾನ. ಮಕ್ಕಳು ಆಗೇ ಹಾಕವ. ಅದು ಭರೋಸಾ ನನಗೈತ್ರಿ, ನನಗೈತಿ. ಕಾವೇರಿ, ಪಾಪ ಪುಣ್ಯದ ಬಗ್ಗೆ ನನ್ ಮುಂದೆ ಮಾತಾಡಕತ್ತಿ. ಯಾವದ್ ಪಾಪ ಐತಿ, ಯಾವದ್ ಪುಣ್ಯ ಐತಿ ಅನ್ನೋದು ನನಗೆಲ್ಲ ಗೊತ್ತೈತಿ. ಸರಿ ರೀ, ನಿಮ್ಗ ಕೈ ಮುಗಿತೀನ್ರಿ. ಇಲ್ಲಿ ಅಂದಂಗ ಅಲ್ಲ ನಮ್ಮವ್ವ ನಮ್ಮ ಅಣ್ಣನ ಮುಂದ ಏನು ಅನ್ನಕ್ ಹೋಗ್ಬೇಡ್ರಿ. ಆತ, ನೀ ಅಂದಾಗ ನೀ ಹೇಳಿದಂಗ ನಾ ಕೇಳ್ತೀನಿ. ನಾನು ಏನು ಡಂಬಾಚಾರ ಮಾಡೋದಿಲ್ಲ. ನಿನ್ನ ಮನ್ಯಾಗ ಏನ್ ಹೇಳಿ ಕರ್ಕೊಂಡ್ ಬಂದಿ ನೋಡು, ಆ ಕೆಲಸ ನಾವು ಮಾಡ್ಕೊಂಡ ಹೋಗುದಿಲ್ಲ. ನಡೆ ಈಗ. ಏ ಕಾವೇರಿ, ಎಷ್ಟ್ ಹೇಳಿ ಅಷ್ಟ ಮಾಡಿದ್ರೆ ಸಾಕು. ಹೆಚ್ಚು ಕಮ್ಮಿ ಇಲ್ಲಿ ಏನಾರ ವ್ಯತ್ಯಾಸ ಮಾಡಿ ತೋರಿಸದಿ. ರೀ ತೆಗಿರಿ. ಎಂತ ಗಂಡ್ರಿ? ಗಂಡ ಅನ್ನಕ ಅಸಹ್ಯ ಹಾಕತೈತಿ. ಹತ್ತು ಕರಳೆ ಕೊಯ್ಯಕ್ ನಿಂತಿರಲ್ರಿ. ನಾನ್ ನಿಮಗ್ ಹೇಳ್ತೀನಿಲ್ಲ, ನನಗ್ ಬುದ್ಧಿ ಇಲ್ಲ ನೋಡ್ರಿ. ನಿಮ್ ಕೈ ಮುಗಿತೀನಿ. ನಮ್ಮ ತಾಯಿ, ನಮ್ಮ ವೈನಿ, ನಮ್ಮ ಅಣ್ಣನ ಮುಂದ ಈ ತರ ಮಾಡಕ್ ಹೋಗ್ಬೇಡ್ರಿ. ನೀವು ಹೆಂಗ್ ಹೇಳ್ತೀರಿ ಹಂಗೆಲ್ಲ ಕೇಳ್ತೀನಿ. ಹಂಗೆಲ್ಲ ಕೇಳ್ತೀನಿ. ಆರಾಮದಿರ? ಆರಾಮದಿರಿ ಮೋಶಿ? ಆರಾಮ್ರಿ ವೈನಿ? ಅವ್ರ ಆರಾಮದಾರ. ಹೋಗಿ ನೀವ್ ತರೋಗ. ಯಾವ ನಿಂಗೊಂದು ಖುಷಿ ಮಾತದ. ಏನ ಇವ? ನೀ ಆಯ್ ಆಗತ್ತಿ, ನಮ್ಮ ಅಣ್ಣ ಮಾಮ ಆಗತ್ತಾನ. ನನ್ನ ಬಂಗಾರ ಗುಜ್ಜಿ ಅಂತ ಸುದ್ದಿ ತಂದೈತಿ.
ಹೌದೇನೇವಾ? ಈಗ 3 ತಿಂಗಳಾಗೈತಿ. ಇನ್ನೊಂದ್ 6 ತಿಂಗಳದಾಗ ನಾ ಇಲ್ಲೇ ಬರ್ತೀನಿ. ಆಯ್ತವ. ತಂಗಿ ಈ ಸುದ್ದಿ ಕೇಳಿ ಬಹಳ ಖುಷಿ ಆಗ್ತದೆ. ನಾನು ಮಾಮ ಹಾಕತ್ನಿ. ನನಗ ದೇವ್ರ ಆ ಮಕ್ಳ ಬಗ್ಗೆ ಕೊಡ್ಲಿಲ್ಲ, ಆ ದೇವ್ರ ನಿನಗರೆ ಕೊಟ್ಲ ಸಾಕ್ವಾ, ನನಗ್ ಬಹಳ ಖುಷಿ ಆಗ್ತದೆ. ಅಣ್ಣ ಹಂಗೆ ಕತ್ತಿ ಹಿಂದಿಲ್ ನಾಳೆಗೆ ಆ ದೇವ್ರ ಕೊಟ್ಟೆ ಕೊಡ್ತಾನ. ಅದೆಲ್ಲ ತಲೆ ಕೆಡ್ಸಕ್ ಹೋಗ್ಬೇಡ್ನಿ. ಏನ್ ಕೊಡ್ತಾನವ? 5 ವರ್ಷ ಆತ್ ಮದ್ವೆ ಏನ ತಕ ನಂಗ ಒಂದ್ ಮಾತು ಹುಟ್ಟಿನ ಅಂದ್ರ ಎಷ್ಟು ಬೇಜಾರ್ ಆಕೈತಿ ಅಂದ್ರ ನನಗ ಗೊತ್ತದ. ಆದ್ರ ಈ ಹೆಂಡತಿ ಮಾಡ್ಕೊಂಡ್ ಬಂದಂಗ ಮೊದಲ ಅಕ್ಕಿನ ಮೆಟ್ಲೆ ಹೊಡಿಬೇಕ. ಅಣ್ಣ ಸಿಟ್ಟಿ ಬರ್ಬೇಡ. ಯಾವ ನೀನ ಅಟ್ಯಾಕ್ ಬೇಜಾರತಿ ಬೇಜಾರ. ಹೇ ಸರಿ, ನಿನ್ನ ಕೈಯಿಂದ ನನ್ನ ಮಗಳಿಗೆ ನೀರ್ ಕೊಡ್ಬೇಕನ? ಯಾಕ್ರಿ ದೂರ ಸರ್ದ್ ನೀರ ನೀನ್ ನ್ಯಾಳ ಬೀಳಬಾರ್ದ. ಕುಡಿ ತಗೋರವ, ಕುಡಿ. ಯಾವ ವೈನಿ ಆ ಮಾತಾಕ್ ಮಾತಾಡ್ತೇವ? ಆಕಿನ ಕೈಯಾಗೈತೇನ? ಹಿಂದೆಲ್ಲ ನಾಳೆ ಹಾಕಾವ್ ಬಿಡು. ಸುಮ್ ಕೊಡ್ರ, ನಿನಗೇನು ಗೊತ್ತಾಗಂಗಿಲ್ಲ. ಅದ್ರ ನ್ಯಾಳ ನಿನ್ ಮ್ಯಾಗ ಬೀಳಬಾರ್ದ. ದೂರ ಸರ್ದಿಂದ್ರ ಹಾ ತಾಯಿ ಆಗಕತ್ತಾಳ. ನಿನಗತ್ತೆ ಗೊಡ್ಡಿಲ್ಲ ಆಕಿ. ಸರಿಯಾ, ದೂರ ಸರ್ದ್ ನಿಂತ್ರು ಮುಟ್ಬೇಡ ಹಂಗೆಲ್ಲ. ನೀನು ಅದಿ ಎದಕ್ಕೂ ಉಪಯೋಗ ಇಲ್ಲ. ನನ್ನ ತಂಗಿ ಮದುವೆಗೆ 1 ವರ್ಷ ಆಗಿಲ್ಲ, ಈಗ ಹೊಟ್ಲೆ ಆದ. 5 ವರ್ಷ ಆತ್ ನಿನ್ ಜೊತೆ ಬಾಯಿ ಮಾಡಾಕತ್ತೀನಿ. ಒಂದು ಹುಳಾನು ನಿನ್ ಹೊಟ್ಯಾಗ ಹುಟ್ಟು ಮಾತ. ನಿನಗ ನಾಚಿ ಬರ್ಬೇಕು ನಿನ್ ಜನ್ಮಕ್ಕ. ನಾಚ ನಾಚ ಒಂದಿಟ ನಾಚ. ನನ್ನ ಮಗಳು ನೋಡಿ ನೋಡದ ನಿನಕ್ಕೆ ಸಾಣ ದಿನ ಹೋಗಿ ಇನ್ನೂ 1 ವರ್ಷ ಆಗಿಲ್ಲ. ಮಗಳು ಹೊಟ್ಲೆ ಆಗಿನೇವ ಅಂತ ಬಂದಾಳ. ನನ್ನ ಹಣೆ ಬಾರ್ಕ ನೀ ಗಂಟು ಬಿದ್ದಿ. ಎಟ್ಟಂದ್ರು ನನ್ನ ಕಾಲಿನ ಹೋಲಿ ಬಿಡಪ್ಪ. ಇಲ್ಲೇ ಮಾತಾಡ್ಸ್ಕೊತ ನಿಂದಿರ್ತೇನ? ಏ ಏನ್ ಮಕ್ಕ ಉಳ್ಕೊಂತದಿ? ಅಲ್ಲ 5 ವರ್ಷ ಆತ, ಇನ್ನತಕ ಒಂದು ಹಡಿದ ಯೋಗ್ಯತೆ ಇಲ್ಲ ನಿನಗ. ನನ್ನ ತಂಗಿ ಹೊಟ್ಲೆ ಆಗಿ ಮನಿಗೆ ಬಂದಾಳ. ಆಕಿಗೆ ಏನ್ ಬೇಕು ಬೇಕಾದ್ ಮಾಡೋದು ಅಡಿಗೆ ಮಾಡಿ ಹಾಕಿ ನಡಿ ಒಳಗ ನೆತ್ತ ನೋಡ್ಕೊತ. ಅದ್ರ ಮಕ್ಕಕ್ಕೆ ಏನ ಬೆಂಕಿ ಹಚ್ತಾರಿ? ಬರ್ರಿ ಬರ್ರಿ ಒಳಗ ಬಾ ಬಾ ತಮ್ಮ ಬರ್ರಿ. ಅಲ್ಲವಾ ಪ್ರಿಯ, ನೀ ಯಾಕೆ ಹಿಂಗ ಕಣ್ಣೀರ್ ಹಾಕಿ ಇನ್ನ ಆಳ್ಕೊಂತಿರ್ತಿ? ನಿನ್ನ ಜಾಗದಾಗ ಬೇರೆ ಯಾರು ಆಗಿದ್ರ ಈ ಕಿರಿಕಿರಿ ತಾಳಾರ್ದ ಬೇರೆ ಮದುವೆ ಮಾಡ್ಕೊಂಡು ಹೋಗಿರೋರು. ನೀ ನನ್ನ ಸ್ವಂತ ತಂಗಿಕ್ಕಿಂತ ಹೆಚ್ಚತ್ತ ತಿಳಿದು ನಾ ಈ ಮಾತಾಡಕತ್ತೀನವ. ಯಾಕಂದ್ರೆ ನನಗೂ ಒಡ ಹುಟ್ಟಿದವರು ಅನ್ನೋರು ಯಾರೂ ಇಲ್ಲ ನೋಡು. ಒಬ್ಬನ ಮಗ ನನ್ನ ತಂಗಿ ಸರಿ ಅಂತ ತಿಳಿದು ಈ ಮಾತು ಹೇಳಕತ್ತೀನಿ. ಅಲ್ಲವಾ, ಎಲ್ಲ ತಪ್ಪು ನಿಂದ ಅನ್ನುವಂಗ ಎಲ್ಲರೂ ಸೇರಿ ನಿನಗ ಬೈತಾರಲ್ಲ. ತಪ್ಪು ನಿನ್ನ ಗಂಡಂದ್ರಾಗೂ ಇದ್ರು ಇರ್ಬೋದಲ್ಲ. ಈ ವಿಚಾರ ಏನಾರ ಮಾಡಿ ಅನ್ನಿ. ಅಣ್ಣ ಏನಂದಿ? ಸ್ವಂತ ತಂಗಿಯ ತಂದ ಅಂದೇ ತಾ ಕಾರಣಕ್ಕಾಗಿ ಸುಮ್ಕುಂದ್ರಲಾತಿನ. ನನ್ನ ಗಂಡನ ಮ್ಯಾಗ ನೀ ಅನುಮಾನ ಪಡಾತಿ? ಹೇಳ್ತಾಗಿ ನಾನೇ ಅನುಮಾನ ಪಟ್ಟಿಲ್ಲ. ನನ್ನ ಗಂಡ ಹಿಂಗ ಅನ್ನಕ್ ಹೋಗ್ಬೇಡ. ನಂದೇ ತಪ್ಪೈತಿ. ನಾನೇ ಒಂದ್ ಖುಷಿನ ಹತ್ ಕೊಟ್ಟಿದೆ ಅಂದ್ರ ನನ್ನ ಗಂಡ ಯಾಕೆ ಮಾತಾಡ್ತಿದ್ದ? ನನ್ನ ಗಂಡನ ಇದ್ರೊಳಗೆ ತಪ್ಪಿಲ್ಲ. ಎಲ್ಲ ನಂದೇ ತಪ್ಪೈತಿ. ನಾನು ಹೊಟ್ಟೆಗೆ ಒಂದು ಕೂಸು ಹುಟ್ಟಿತ್ತಂದ್ರ ನನ್ನ ಗಂಡ ಯಾಕೆ ಮಾತಾಡ್ತಿದ್ದ? ನಮ್ಮ ಅತ್ತೆ ಯಾಕೆ ಮಾತಾಡ್ತಿದ್ದ? ಈಗ ಏನಾಗೈತಿ? ನಮ್ಮ ಹುಷಿ ಹೊಟ್ಲದಾವಲ್ಲ ಅಟ್ಟೆ ಸಾಕು. ಆಕಿಗೆ ಚಲೋ ಅಲಿ. ನೀನು ಒಂದ್ ತಂದೆ ಅಲತಿ, ನೀನು ವಿಚಾರ ಮಾಡೋಣ. ಇಂಥದ್ ಕೆಟ್ಟಾಗಿ ಮಾತಾಡಕ್ ಹೋಗ್ಬೇಡ ನನ್ನ ಗಂಡನ ಬಗ್ಗೆ. ಆಯ್ತವ ತಂಗಿ, ಅಟ್ಯಾಕ್ ಸಿಟ್ಟಿ ಬರಾಕತಿ. ಅದ್ರಾಗ ನಿನ್ ಗಂಡಗ್ ನಾ ಯಾಕೆ ಕೆಟ್ಟ ಅನ್ನಕ್ ಹೋಗ್ಲಿ? ನಿನ್ನ ಬಾಳೆನ ಬಂಗಾರ ಆಗ್ಲಿ ಅಂತೇಳಿ ಒಂದು ಏನೋ ಮಾತು ಹೇಳ್ಬೇಕಂತ ಅನಿಸ್ತಿ, ಹೇಳಿನಿ. ನಾ ಏನ್ ಬಂದ್ ಬೀಗ ಇವತ್ತಿರವ ನಾಳೆ ಹೋಗವ. ನಿಮ್ ಕರ್ಮ ನೀವು ಅನುಭವಿಸ್ರಿ. ಆದ್ರೂ ನನ್ಗೆ ಯಾಕೋ ಇದು ಸರಿ ಅನ್ಸೋಲ್ದವ. ನಿನಗೇನು ಅಂದ ಇಲ್ಲೋ ಚಂದ ಇಲ್ಲೋ, ನೀ ಕೈ ಮಾಡಿದ್ರ ನಿನ್ ಕೈಯಾಗ ಕೈಲಾಸನ ಬಂದ್ ಬೀಳ್ತೈತಿ. ನೀವು ಅಂದ್ ನೋಡು ಸಾಲಾಗೆ ಬಂದ್ ನಿಂತು ಬಿಡ್ತಾರ ನಿನ್ ಮದ್ವೆ ಆಗಾಕ. ಬೇಕಾದ್ರೆ ಹೇಳು, ನಾನ ಒಂದು ಗಂಡನ ತಂದು ಕೊಟ್ಬಿಡ್ತೀನಿ. ಏನಂದಿ? ಗಂಡ ತಂದ ಮದ್ವಿ ಮಾಡ್ತಿ? ನನ್ನ ಗಂಡಗೆ ಏನ್ ಕಮ್ಮಿ ಆಯ್ತು? ನನ್ನ ಗಂಡ ಭಲ್ಬಿ ಮದಾನ. ನನಗ್ ಮಕ್ಕಳಾಗಲ್ಲ ತಂದ ಇನ್ನೊಂದ್ ಮದ್ವಿ ಮಾಡ್ತಿ? ನಾಚಿಕೆ ಬರ್ಬೇಕು ನೀನ್ ಜನ್ಮ ಕೇಳಾಕ. ನನ್ನ ಗಂಡನ ಅಂತಕ ಏನು ಮಿಸ್ಟೇಕ್ ಇಲ್ಲ. ಮಿಸ್ಟೇಕ್ ಎಲ್ಲ ಇರೋದು ನಂದ್ರ ಆಗೈತಿ. ಅಂದ್ರೂ ನನ್ನ ಗಂಡ 1 ವರ್ಷ ಟೈಮ್ ಕೊಟ್ಟ ನನಗ. 1 ವರ್ಷಲಾಗ ನನ್ನ ಮಕ್ಕಳಾಲಿಕ ತಿಳ್ಕೊ. ನನ್ನ ಗಂಡಗ್ ನಾನೇ ಮುಂದ್ ನಿಂತ್ ಮದ್ವಿ ಮಾಡ್ತೀನಿ. ಮದ್ವಿ ಮಾಡಿನು ನನ್ನ ಗಂಡನ ಜೋಡಿ ನಾ ಸಂಸಾರ ಮಾಡ್ಕೊಂತಿರ್ತೀನಿ. ಇದೇ ಮಾತಾಡಿ ಇನ್ನೇನ್ ಮಾತಾಡಿದಿ ನಿನ್ ಬಾಳೆನೆ ಚಂದ ಆಗೋದಿಲ್ಲ. ಎಷ್ಟರ ಸೊಕ್ಕೈತಿಕಿಗೆ ಹೆಂಗಾರ ಮಾಡಿ ಈಕಿ ನನ್ನ ಬುಟ್ಟಿಗೆ ಹಾಕೊಂಡು ತಂಗಿ ಅಂತ ಪುಂಗಿ ಊದಿ ಎಲ್ಲ ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಮಾಡ್ಕೊಂಡು ನಾವು ಹೊಂಟು ಬಿಡ್ಬೇಕಂತ ನಾವು ವಿಚಾರ ಮಾಡ್ಕೊಂಡ್ರ ಈಕೆ ಆಕಿ ಗಂಡಗೆ ಇನ್ನೊಂದು ಮದುವೆ ಮಾಡಿ ಇಲ್ಲೇ ಇದ್ದು ಬಿಡ್ತಾಳಂತ. ಅದು ಅವನ ಜೊತೆ ಸಂಸಾರ ಮಾಡ್ತಾಳಂತ. ಹಂಗೇನಾರ ಮಾಡಿದ್ರೆ ನನ್ನ ಪ್ಲಾನ್ ಎಲ್ಲ ಸತ್ಯ ನಾಸ್. ನನಗೆ ಆಸ್ತಿ ಸಿಗಂಗ ಇಲ್ಲ. ಬಿಡಬಾರ್ದು, ಇದಕ್ಕೆ ಬಿಡಬಾರ್ದು. ಆಕಿ ಗಂಡಗ ಇನ್ನೊಂದು ಮದುವೆ ಆಗಾಕೂ ಬಿಡಬಾರ್ದು, ಆಕಿ ಈ ಮನ್ಯಾಗ ಇರಾಕೂ ನಾ ಬಿಡಬಾರ್ದು. ಹಂಗೆಲ್ಲ ಆದ್ರ ಈ ಆಸ್ತಿ ನನಗೆ ಹಂಗಾಗ್ತೈತಿ. ಆಗಾಕ್ ಬಿಡಬಾರ್ದು. ಇನ್ನೊಂದು ಮದುವೆ ಮಾಡ್ತಿ, ನಿನಗ ಈ ಮನ್ಯಾಗ ಒತ್ತು ಓಡಿಸುವಂಗ ಮಾಡ್ತೀನಿ.
ಎಲ್ಲ ಆಸ್ತಿ ನಾನ ತಗೋತೀನಿ, ಎಲ್ಲ ಆಸ್ತಿ ನಾನ ಅನುಭವಿಸ್ತೀನಿ. ಈ ದಿನ ನನ್ನ ಗಂಡ ನಮ್ಮ ಅತ್ತೆ ಆಡ್ಕೊತಿದ್ರು, ಈಗ ನನ್ನ ನಾದ್ನಿ ಗಂಡನ ಆಡ್ಕೊಂಡಂಗಾಯ್ತು. ನನ್ನ ಗಂಡಗರೆ ನಾ ಚಾಲೆಂಜ್ ಮಾಡಿ 1 ವರ್ಷನ್ಯಾಗ ಹಡ್ದು ಕೊಡ್ತೀನಿ ಅಂತಂದು 1 ವರ್ಷನ್ಯಾಗ ನನ್ನ ಗಂಡಗೆ ಹಡ್ದು ಕೊಡ್ಲಿಕ್ಕಂದ್ರ ನನ್ನ ಗಂಡ ಮತ್ತೊಂದು ಮದ್ವೆ ಆತಾನ. ಈ ಕಡೆ ನನ್ನ ಗಂಡಗೂ ಕಳ್ಕೊಬೇಕಾತೈತಿ. ನಾ ದೇವ್ರೆ, ನನ್ನ ಗಂಡರೇ ಆಗಲಿ ಒಂದು ಹೆಣ್ಣರೇ ಆಗಲಿ ನನಗೊಂದು ಖುಷಿನ ಕೊಡಪ್ಪ. ಪ್ರಿಯಾ, ಯಾಕೆ ಆಗ್ತಿದಿ? ಏನಾಯ್ತು? ಅಳ್ಬೇಡ ಪ್ರಿಯಾ, ಏನಾಯ್ತು? ಏನಿಲ್ರಿ ಮೋಶಿರಿ. ಏನಾಯ್ತು ಹೇಳು ನೋಡು. ಬಾಯ್ ತುಂಬಾ ಮೌಷಿ ಅಂತೆಲ್ಲ ನನ್ ಮುಂದೆ ಹೇಳ್ಕೊ. ಏನಾಯ್ತು ಅಂತದು? ಏನು ನಮ್ಮ ಅಣ್ಣ ಏನ್ ಅಂದೇನಾ? ಇಲ್ರಿ ಅಂದ್ರ ನಮ್ಮ ಅವ್ ಏನಂದ್ರು? ಇಲ್ರಿ ನಿಮ್ಮ ಒಂದಿಲ್ರಿ. ಮತ್ತೆ ಯಾಕೆ ಅಳತ್ತೇವ? ಇಲ್ರಿ ಮೋಶಿರಿ, ನಾ ಅಂತದ್ ಏನ್ ತಪ್ಪು ಮಾಡೀನಿ ಹೇಳ್ರಿ? ಯಾರಿಗೆ ಅನ್ಯಾಯ ಮಾಡೀನಿ ಹೇಳ್ರಿ? ನಾನ್ ಹೊಟ್ಟಾಗ ಒಂದ್ ಕೂಸ್ ಯಾಕೆ ಕೊಡತ್ತಿಲ್ರಿ ದೇವ್ರ? ನೋಡವ್ವ, ಹಿಂದಿಲ್ಲ ನಾಳೆಗೆ ಆ ದೇವ್ರ ಕಣ್ಣ ತರತಾನ, ನಿನ್ನ ಮಡಲಾಗ ಹಾಕ್ತಾನ. ಹೊಟ್ಟೆ ಚಿಂತೆ ಮಾಡಾಕತ್ತಿದಿ ನೋಡು. ನೀವು ಮಕ್ಕಳು ಹಡ್ಲಿಕ್ಕಂದ್ರ ಏನಾಯ್ತು? ನಾ ಹಡಿತೀನಿಲ್ಲ, ನಾ ಹಡ್ದು ನೀನ್ ಉಡ್ಯಾಗ ಹಾಕ್ತೀನವ. ನೀ ಚಿಂತೆ ಮಾಡಕ್ ಹೋಗ್ಬೇಡ. ಮೋಶಿ, ನೀ ಎಲ್ಲ ಹಡ್ದು ನನ್ನ ಉಡೇನ ಹಾಕ್ತೈತಲ್ಲ ತಿವ್ವ, ಇದಕ್ಕ ನನ್ನ ಗಂಡ ನಮ್ಮ ಅತ್ತಿ ಒಪ್ಪಬೇಕಲ್ಲ. ಹಿಂಗ ಒಪ್ಪೋದಾಗಿತ್ತಂದ್ರ ಅನಾಥ ಆಶ್ರಮದಾಗಿನ ಖುಷಿನ್ ತಂದು ಜಾಕ್ ಮಾಡ್ತಿದ್ದ. ಆದ್ರ ಅವ್ರಿಗೆ ನಾನು ಹೊಟ್ಟೆ ವಾರಸ್ದಾರ ಬೇಕಲ್ಲ ತರುವ. ಇದು ಆಗ್ಲಾರ ಮಾತು. ಅಳ್ಬೇಡವಾ ಪ್ರಿಯ, ಅಳ್ಬೇಡ. ಯಾಕಂದ್ರ ಹೆಣ್ಮಕ್ಳ ಪರಿಸ್ಥಿತಿನೇ ಇಷ್ಟೇ ಐತಿ. ನಿನಗ ಹೊಟ್ಟೆ ಕೂಸಿಲ್ಲ ಅಂತ ನೀ ಅಳಕತ್ತಿ, ನನ್ ಹೊಟ್ಟೆಗ ಕೂಸ್ ಆದಂತ ನಾ ಅಳಕತ್ತೀನಿ. ಯಾಕ್ರಿ ಮುಷಿರಿ? ಹೊಟ್ಟೆ ಕೂಸಿತ್ತ ಅಳ್ಳಾಕತ್ತೀರಿ? ಅಂತದ್ ಏನಾಗೈತ್ರಿ ಮುಷಿರಿ? ಏನ್ ಹೇಳೋ ಪ್ರಿಯ, ನನ್ ಪರಿಸ್ಥಿತಿ ನಿನಕಿತ ಹತ್ತತ್ತಾಗೈತಿ. ನನ್ ಗಂಡ ಅದಾನಲ್ಲ, ನಿಮ್ ಅಣ್ಣಂದ ಆಸ್ತಿ ತಂದ್ರ ನಿನ್ ಕೂಸಿಡ್ತೀನಿ, ಇಲ್ಲಂದ್ರ ತಗಸ್ತೀನಿ ಅಂತ ಕುತ್ತಲ್ಲಿ ಹೊಡಿತಾನ, ನಿತ್ರ ಹೊಡಿತಾನ. ಯಾರಿಗ ಪ್ರಿಯ? ಏನ ಆಸ್ತಿ ಕಾಲಾಗ ಕೂಸಿನ್ ತಗಸ್ತಾನತ್ತ? ಅವೇನ್ ತಗಂಡ ನಿಮ್ ಅಣ್ಣಗ ಅತ್ತಿ ಹೇಳೋನ್ ಬಾರವ. ಬೇಡ, ಹೇಳ್ಬೇಡ. ಹೇಳಿದ್ರೆ ತಗಸ್ತಾನ. ಈ ಕಡೆ ಆಸ್ತಿ ಬರ್ಲಿಲ್ಲ ಅಂದ್ರೆ ತಗಸ್ತಾನ. ಅದಕ್ಕ ಹೇಳೋದು ಬೇಡ. ಹಂಗಾರ ಮಾಡಿ ಅಣ್ಣ ಹೇಳಿ, ಆಮೇಲೆ ಒಂದು ಪ್ಲಾಟ್ ಅದಲ್ಲ, ಅದು ಕೈಯ ಮುಗಿತೀನೋ ಅದೊಂದು ಪ್ಲಾಟ ನನ್ನ ಹೆಸರು ನಾನು ಮಾಡತ್ತೇವ. ಹ್ಯಾಂಗಾರ ಮಾಡಿ ನನ್ನ ಖುಷಿಗೆ ಉಳಿಸ್ಕೊಡು, ಖುಷಿಗೆ ಉಳಿಸ್ಕೊಡು. ಯವ್ವ, ನೀ ಇದ್ರ ಕಾಳಜಿ ಬಿಡುವ. ನೀನು ಕೂಸು ಉಳಿತಂದ ಒಂದ್ ಪ್ಲಾಟ್ ಹಾಕವ, ಇಡೀ ಆಸ್ತಿ ನಿನ್ ಗಂಡನ ಹೆಸರಲ್ಲೇ ಬರಸ್ತೀನಿ. ಅವ ನೀನ್ ಕೂಸು ಉಳಿಬೇಕು, ಒಟ್ಟ ನೀ ಚಲೋ ಇರ್ಬೇಕು. ಬಾ ನಿಮ್ಮ ಅಣ್ಣನ ಜೋಡಿ ಮಾತಾಡೋಣ. ಬೇಡ ಬೇಡ, ಅಣ್ಣಗೆ ಹೇಳಿದ್ರೆ ತಪ್ಪು ತಿಳ್ಕೊತಾನ. ಇದು ಮಾತ ಅಣ್ಣಗ್ ಬೇಡ. ನೀ ಹೇಳ್ಬೇಡ. ನಿಮ್ಮ ಅಣ್ಣಗ್ ನಾ ಹೇಳ್ತೀನಿ, ನೀ ಹೇಳ್ಬೇಡ. ಆದ್ರ ಕೂಸಿನ ಕಳ್ಕೊಬೇಡವ. ಕೂಸಿನ ಗೋಳಿ ಏನತ್ ನನಗ್ ಗೊತ್ತು. ಏನಾತ? ನಿಮ್ಗೊಂದ್ ಮಾತ್ ಹೇಳೋದಿತ್ರಿ. ಏನಾತು? ಏನ್ ಕಮ್ಮಿ ಬಿತ್ತು? ನಾ ಎಲ್ಲಿ ಹೋದಲ್ಲ ಬರೀ ಬೆಣ್ಣ ಹತ್ತಿರ್ತಲ್ಲ, ಬೇತಾಳ ಬೆಣ್ಣ ಹತ್ತಿದಂಗ. ನಿನಗೆ ಒಟ್ಟ ಸಮಾಧಾನ ಇಲ್ಲನ? ಮಾಡೋದು ಬಿಟ್ಟ ಇಲ್ಲಿ ಬಂದದಿ. ಅಲ್ಲಿ ಮನ್ಯಾಗ ನನ್ನ ತಂಗಿ ಬಂದಾಳ, ಆಕಿಗೆ ಚಲೋದಾಗಿ ಊಟ ಮಾಡಿ ಹಾಕತ್ತಿ. ಏನ್ ನಿನಗೆ ಅಡಿಗೆದು ಮನೆಯದಲ್ಲ ಚಂದಂಗ ಮನ್ಯಾಗ? ಇಲ್ಲಿ ಏನಕ್ ಬಂದದ ಇಲ್ಲಿ ಹೊಲ್ದಾಗ? ರೀ ಹಟ್ಟಾಗ ಸಿಟಿ ಏರಾತ್ರಿ. ತಂಗಿ ಅಂದ್ರಲ್ಲ, ಅದೇ ತಂಗಿ ವಿಷಯನೇ ಮಾತಾಡಕ್ ಬಂದಿದಾರ. ನನ್ನ ತಂಗಿ ಬಗ್ಗೆ ಮಾತಾಡಕ ನೀ ಯಾರ? ಆಕಿದೆ ನೀ ಹೇಳ್ತಿ, ನಿಂದಷ್ಟ ನೀ ನೋಡ್ಕೋಕಲಿ. ಹಂಗಿಲ್ರಿ, ಅದು ನನ್ ಮಾತ್ರ ಕೇಳ್ರಿ. ಇಲ್ಲಿ ಅದು ಮ್ಯಾಗಿನ ಪ್ಲಾಟ್ ಐತಲ್ರಿ, ಅದು ನಿಮ್ ತಂಗಿ ಹೆಸರ್ಲೆ ಬರೆದು ಬಿಡ್ರಲ್ಲ. ಮತ್ತ ಈ ಎಲ್ಲಾ ಆಸ್ತಿ ಯಾರಿಗ್ರಿ? ಅವ್ರಿಗೆ ಅಲ್ರಿ. ಅಂದ್ರ ನಿನ್ ಮಾತಿನ ಅರ್ಥ ನೀ ಫಿಕ್ಸ್ ಆಗಿಬಿಟ್ಟದಿ, ನಮ್ ಸಾಹಿತ್ಯನ ಮಕ್ಳಾಗುದಿಲ್ಲ, ಈ ಆಸ್ತಿ ಈಗ ಬರು ಕೊಡ್ರಿ ಅಂತ ನೀ ಹೇಳಕ್ ಬಂದದಿ. ನಾಚಿ ಬರೋದಿಲ್ಲ ನಿನ್ ಜನ್ಮಕ್ಕ? ರೀ ಹಂಗಲ್ರಿ, ಸ್ವಲ್ಪ ಸಮಾಧಾನ ತಗೋರಿ. ನಿಮ್ ತಂಗಿ ಆಕಿನ ಗಂಡನ ಜೋಡಿ ಚಲೋ ಇರ್ಬೇಕಂದ್ರ ಆಕಿನ ಹೆಸರ್ಲೆ ಆಸ್ತಿ ಬರ್ಲೇಬೇಕ್ರಿ. ನೀವು ನಾ ಹೇಳೋದ್ ಮಾತ್ ಸ್ವಲ್ಪ ಕೇಳ್ರಿ. ಅಂದ್ರ ನನ್ ತಂಗಿ ಏನಾಗೈತಿಗ? ಅಂದ್ರ ನಾ ಚಲೋ ತಂಗಿ ನೋಡ್ಕೊಳಕತ್ತಿಲ್ಲ. ನನ್ ತಂಗಿ ಗಂಡ ಮನ್ಯಾಗ ಆರಾಮದಾಳ, ಹಿಂದೆಲ್ಲ ಆಕಿ ಹಚ್ಚೆ ಹಚ್ತಾನೆ. ಆಕಿ ಗಂಡ ಮನ್ಯಾಗ ಏನಾಗೈತ ನೀ ಮಾತಾಡ್ತಿದ್ನಲ್ಲ ರೀ.
ನಿಮ್ಗೇನು ಗೊತ್ತೈತ್ರಿ ಬರೀ ಚಿರಾಡೋದು ಒಂದೇ ಗೊತ್ತು. ನಿಮ್ಮ ತಂಗಿ ಗಂಡನ ಜೋಡಿ ಸುಖ ಆಗಿದ್ದಾಳ್ರಿ. ಅಕ್ಕಿನಗಳು ನಿಮ್ಗೇನು ಗೊತ್ತೈತ್ರಿ? ಅಕ್ಕಿನ ಗಂಡ ಏನಲ್ಲ ತನ್ ಗೊತ್ತೈತೇನ್ರಿ ನಿಮಗ? ಏನಾಗ್ತಾನ ಆಸ್ತಿ ಬರ್ಕೊಂಬರ್ಲಿಕ್ಕಂದ್ರ ನೀನ್ ಹೊಟ್ಯಾನ ಕೂಸಿಗೆ ತೆಗಿತೀನತ್ತಲ್ಲ ತಾನ್ರಿ. ಶಬಾಷ್ ವಾರೇ ವಾ ಎಷ್ಟು ಚಂದ ಪ್ಲಾನ್ ಮಾಡಿ ನೀನು. ನಾನು ಏನ್ ತೆಗೆದಕ್ಕೂ ಸಾರ್ಥಕ ಆತ್ ನೋಡ. ಅಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಬರೋದಿಲ್ಲ. ನಿನ್ನ ಹೊಟ್ಟೆಯಾಗ ಒಂದು ಹುಳ ಇಟ್ಟಾಗಲ್ಲ ಅಂತೇಳಿ ನಾನು ತಂಗಿ ಹೊಟ್ಟಿಲೆ ಆಗಲ್ಲ ಅಂತೇಳಿ ನಿನಗೆ ಹೊಟ್ಟಿಗೆ ಚಪ್ಪಟ್ಟು ಇದನ್ನ ಕಟ್ಟಿ ಹುಟ್ಟಿಸಿ ನನ್ನ ಮುಂದೆ ಹೇಳಕ್ ಬಂದ್ಯಾನ. ನೀನು ಸಣ್ಣ ಹೆಂಗೆ ಕಡಿತಾನೆ ಇಂಥ ಹೊಲಸು ಬುದ್ಧಿ ಆಗಿ ಬರೀತಲ್ಲ. ಅದಕ್ಕ ದೇವ್ರ ನಿನಗ 5 ವರ್ಷ ಆದ್ರು ಇನ್ನ ತಕ ಒಂದು ಮಗು ಕೊಟ್ಟಿಲ್ಲ ನನಗ. ನನ್ನ ಮುಂದೆ ಇಂಥದೆಲ್ಲ ಹೇಳ್ತಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಬರೋದಿಲ್ಲ. ಛೇ ಇಲ್ರಿ, ನಾ ಸುಳ್ಳು ಹೇಳತ್ತಿಲ್ರಿ, ನಾ ಖರೆ ಹೇಳತ್ತೀನ್ರಿ, ಹುಡ್ಸ್ಕೊಂಡ್ ಹೇಳತ್ತಿಲ್ರಿ. ನಾ ನಿಮ್ ತಂಗಿನೇ ಬಂದು ಅಕ್ಕಿನೇ ಹೇಳಾಡ್ರಿ ನನಗ. ಆಕಿನ ಗಂಡ ಬಾ ಕಾಡಾತನತ್ರಿ ಆಸ್ತಿ ಕಾಲಾಗ. ನನಗ್ ನಂಬ್ರಿ, ನಾ ಸುಳ್ಳು ಹೇಳತ್ತಿಲ್ರಿ. ವಾರೇ ವಾ ಶಬಾಷ್. ಏನ್ ಆಕ್ಟಿಂಗ್, ನಿನ್ನ ಆಕ್ಟಿಂಗ್ ಕೊಡ್ಬೇಕ ಅವಾರ್ಡ್. ಎಷ್ಟು ಚಂದ ಆಳಕತ್ತದಿ. ಇದು ನನ್ನ ಹಣ್ಣಂದಕ್ಕ. ನಿನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದ್ ಬಿಡ್ತಾನೆ. ನನ್ನ ತಂಗಿ ಬಾಳೆ ಆಟೋ ಮಾಡ್ಬೇಕಂತ ಪ್ಲಾನ್ ಮಾಡಿ ಏನ ನಿನ್ನ ಸಣ್ಣ ಹೆಂಗ್ ಕರೆದು ಹೆರಿಗೆ ತುಂಬ್ತಾನ. ಏನ್ ಆಗತ್ತೆ ನಿನಗ? ಹಿಂಗಾದ್ರ ಮನ್ಯಾಗ ಇಲ್ಲಿ ಮಾತ್ರ ನನ್ನ ತಂಗಿ ಬದಲ ಮಾತಾಡ್ತಾನ. ಏನ ನನ್ನ ತಂಗಿ ಬದಲ ಒಂದ್ ಮಗು ಹೊಡಿ ಅಂದ್ರೆ ಹಡಿ ಎಷ್ಟು ಸ್ವಾರ್ಥ ಗುಣ ಆಯ್ತಿಕ್ಕಿದೆ. ಅಲ್ಲ 5 ವರ್ಷ ಆತು ಒಂದು ಮಗು ಹೊಡಿ ಯೋಗ್ಯತೆ ಇಲ್ಲ. ನನ್ನ ತಂಗಿ ಹೊಟ್ಲೆ ಆಗಿ 4 ದಿನ ತವ್ರ ಮನೆಗೆ ಇರ್ಬೇಕಂತ ಖುಷಿಯಾಗಿ ಬಂದ್ರೆ ಅಕ್ಕಿ ಬಗ್ಗೆ ಇಲ್ಲ ಸಲ ಚಾಡಿ ಹೇಳಿ ನನ್ನ ಮನಸ್ಸೆಲ್ಲ ಕಲ್ ಮಾಡಿಟ್ಲ. ಇದನ್ನ ಹಿಂಗ ಬಿಡೋದು ಬೇಡ. ಇದನ್ನ ವಿಷಯ ನಮ್ಮ ಅವಾಗ ಹೇಳ್ಕಿಸಿಂದ ಈಕಿನ ಮೊದಲು ಹೊರಗೆ ಹಾಕಿ ನಾ ಇನ್ನೊಂದು ಮದುವೆ ಆಗ್ಬೇಕ. ಇಂಥ ಹೊಲಸು ಗುಣ ಇರೋ ಹೆಣ್ಣ ನನಗ ಬೇಡ. ಅಲ್ಲ ಸೀತ್ನೇರ ಮಿರ್ಯಾವೋ ಏನ್ ಮಾಡ್ಯಾವೋ? ಒಂದಷ್ಟು ಸೀತ್ನೇರ ಒಯ್ಬೇಕಂದಿನಿ. ಬಿರ್ಸಾಗೈತಲ್ಲ. ಯಾಕಪ್ಪ? ನಾನು ನಿನಗೆ ಈ ವಿಷಯ ಹೇಳಿದ್ರೆ ನಿನಗೆ ಕ್ಯಾಟ್ ಸಿಟ್ಟು ಬರ್ತೈತಿ. ಏನಾಗೈತಿ? ಅಲ್ಲ ಈಕಿ ನಾನು ಹೆಂಡತಿ ಪ್ರಿಯ ಅದಾಳ. ನನ್ನ ತಂಗಿಗೆ ಇಡೀ ಆಸ್ತಿ ಎಲ್ಲ ಹಚ್ಚಬೇಕತ್ತ. ಹಚ್ಚಲಿಕ್ಕಂದ್ರೆ ಆಕಿ ಗಂಡ ಆಕಿ ಹೊಟ್ಟಾಗಿರೋ ಖುಷಿನ ಸಾಯಿಸ್ನಂತ ಹೇಳಂತ. ಇದನ್ನ ಆಕಿ ನಾಟಕ ಮಾಡಾಕತ್ತಾಳ. ನಾ ಆಕಿನ ಹಂಗ ಬಿಡ್ಲಿಲ್ಲವ. ಶಿಸ್ತಂಗ ನಾ ಬಡದ್ ಕಳ್ಸಿನಿ. ಯಾಕಂದ್ರೆ ಆಕಿಗೆ ಮಕ್ಳಾಗಿಲ್ಲ ಕೊರತೆ ಐತ್ಲೆ. ಅದಕ್ಕ ನನ್ನ ತಂಗಿ ಹೊಟ್ಲೆ ಆಗಿದ್ದು ಈಗ ತರ್ಪಾಕಾಗತ್ತ. ಅದಕ್ಕೂ ಹಿಂಗೆಲ್ಲ ನನ್ನ ತಲೆ ತುಂಬಾಕ್ ಬಂದೇಳ. ಸಿಕ್ಕಂಗ ನಾ ಬಡದ್ ಕಳ್ಸಿನಿ. ಈಗ ಹೊಟ್ಟೆ ಏನಾಗತ್ತೆ ಆಕೈತಿ ಆಕಿನ ಮನಿ ಬಿಟ್ಟು ಹೊರ ಹಾಕೋನು. ನನಗೆ ಇನ್ನೊಂದು ಮದುವೆ ಮಾಡೋ ಇಂಥ ಹೆಣ್ಣು ನನಗೆ ಬೇಡ. ಬರೋಬ್ರಿ ಮಾಡಿದೆ ನೋಡು ಮಗನ. ಅಲ್ಲ ನನ್ನ ಮಗಳಿಗೆ ಯಾಕ ತೊಂದ್ರೆ ಐತೆ ಹೇಳ್ತಾಳೆ ಈಕಿ ಬೊಬ್ಬನಿ. ಅಕ್ಕಿ ಗಂಡನ ಮನ್ಯಾಗ ತ್ರಾಸ ಇದ್ದು ಈಕಿಗೇನು ಗೊತ್ತ? ಸುಳ್ಳ ಪ್ಲಾನ್ ಮಾಡ್ಯಾಳ ಆಕಿ. ಏನ ಎಲ್ಲರೇ ಆಸ್ತಿ ಸಂಬಂಧ ಆಕಿಗೆ ಹಚ್ಚಿ ಪರಾರಿ ಆಗ್ಬೇಕಂತ ಮಾಡ್ಯಾಳ ನೋಡತ್ತನ್ನ. ಯವ್ವ ನೀ ಹೇಳು ಕರೆ ಐತಿ. ಹಂಗೂ ಇದ್ರೆ ಆಕೆ ಹಂತಕಿನ ಅದಾಳ ಐತಿ. ಈ ಪಿಡಿಯನ ಮನ್ಯಾಗ ಇಟ್ಕೋದ್ ಬೇಡ. ಮೊದಲಿಕ್ಕಿನ ಮಾತು ಹೊರ ಹಾಕೋನು. ನೀ ನನಗೆ ನಾಳೆ ಇನ್ನೊಂದು ಮದುವೆ ಮಾಡ್ತೀವಲ್ಲ. ನೀ ಯಾಕೆ ಅನ್ಸ್ತೀಯೋ? ನಾಳೆ ಮಾಡ್ತಾನು. ಅದ್ರ ಯಾಕೆ ಮಾತಾಡ್ತಿ ಹೇಳು? ನೋಡು ಆಕಿನ ಮೊದಲ ಈ ಮನಿ ಬಿಟ್ಟು ತೊಲಗಿಸುನು. ಆಮೇಲೆ ನಾವು ಕಿಲರ್ ಆದ್ಮೇಲೆ ಮದ್ವಿ ಮಾಡ್ಕೊಳ್ಳು. ಏನತ್ತಿ ನೀನು? ನಡಿ ಈಗ ಆಕಿನ ಮೊದಲು ಮಾತು ಹೊರ ಹಾಕೊಂಡು ನಡಿ. ಎಷ್ಟು ಸಲ ಹೇಳ್ಬೇಕು ನಿನಗ? ಬಂದು ಎಷ್ಟು ದಿವಸ ಆತ? ಹೇಳಿದ ಕೆಲಸ ಏನಾತ? ರೀ ಸ್ವಲ್ಪ ತಾಳ್ಮೆ ತಗೋರಿ. ಅಲ್ಲ ಹಿಂಗೆ ಬಡ್ಯಾಕತ್ರಿ ನನ್ನ ಖುಷಿಗೆ ಏನ್ರಿ ಅದ್ರ? ಅಲ್ಲ ನಮ್ಮ ಅವ್ಗ ನಮ್ಮ ಅಣ್ಣಗೆ ಹೆಂಗೆ ಹೇಳಿ ಅಂತೇಳಿ ನಮ್ಮ ವೈನಿಗೆ ಹೇಳೀನ್ರಿ. ನಮ್ಮ ವೈನಿ ನನ್ನ ಹೆಸ್ರ ಮೇಲೆ ಮಾಡಿ ಕೊಡ್ತಂದಳ್ರಿ. ಸ್ವಲ್ಪ ಟೈಮ್ ತಕ್ಕೊಡ್ರಿ. ಏನ್ ತಾಳ್ಮೆ ತಗೋಂತಿ? ಹೋಗಿ ನಿಮ್ಮ ವೈನಿ ಮುಂದೆ ಹೇಳಿ. ನಿಮ್ಮ ವೈನಿ ಅಂದ್ರೆ ಮೊದಲು ನನಗ ಬರಂಗಿಲ್ಲ. ಆಕಿ ನನ್ನ ಕೆಲಸ ಮಾಡಿಕೊಡ್ತಾಳ. ಅದಾದಂಗ ಹೋದಂಗ ನಿಮ್ಮ ಅಣ್ಣಗೆ ಹೇಳು, ನಿಮ್ಮ ಅವ್ಗೆ ಹೇಳು. ಆಸ್ತಿ ಬರ್ಲಿಲ್ಲ ಅಂದ್ರ ನಿನ್ನ ಹೊಟ್ಟೆನ ಕೂಸ ಮಣ್ಣು ಪಾಲಾಕೈತಿ. ವಿಚಾರ ಮಾಡು. ನನಗೆ ಆಸ್ತಿ ಬೇಕು, ನಿನಗೆ ಕೂಸಬೇಕು. 2 ಆಗ್ಬೇಕು ಅಂದ್ರ ನಾ ಹೇಳಿದ ಕೆಲಸ ನೀ ಮಾಡಬೇಕು. ಮಾಡ್ತಿಲ್ಲ ಚಿನ್ನ? ಬಿಡ್ರಿ. ನನ್ನ ಕೂಸಾದ್ರ ನಿಮ್ ಕೂಸಲ್ಲೇನ್ರಿ? ಏನ್ರಿ ಒಂದು ಆಸ್ತಿ ಕಾಲಾಗ ಇಟ್ ಕಟಕ್ರಿ. ಆಸ್ತಿ ಸಂಬಂಧ ಈ ಕೂಸಲ್ಲ. ಪ್ರಸಂಗ ಬಿದ್ರ ನಿನ್ನೂ ಕೊಲ್ತೀನಿ. ಇಂಥ ಕೂಸುಗಳ್ನಿ 10-20 ಹಡಿಬೋದ. ಈ ಆಸ್ತಿ ಕೈ ಬಿಟ್ಟು ಒಂದ್ಸಲ ಹೋಯ್ತಂದ್ರ ಈ ಜನ್ಮದಾಗ ಸಿಗುದಿಲ್ಲ. ರೀ ಬೆಂಕಿ ಹಚ್ಚ್ರಿ ನಿಮ್ಮ ಆಸ್ತಿಗೆ. ಆಸ್ತಿ ಕಾಲಾಗ ಸಂಬಂಧಗಳು ಕಳ್ಕೊಳತ್ತೀರಿ. ಅಲ್ಲ ನಮ್ಮ ಅಣ್ಣ ಬಂಗಾರ ಅಂತವ್ನಿಗೆ 5 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಮಕ್ಕಳ ಕಾಲಾಗ ನಮ್ಮ ಅಣ್ಣ ವೈನಿ ಹಗಲ ರಾತ್ರಿ ಕಣ್ಣೀರು ಸುರ್ಸ್ಯಾರ. ನಮ್ಮ ವೈನಿ ಕಲ್ಲಿದ್ದ ದೇವ್ರಿಗೆ ಬಿಟ್ಟಿಲ್ಲ. ಕೈ ಮುಗಿದು ಕೇಳಾಳ ನನ್ನ ಮಕ್ಕಳು ಕೊಡು ಅಂತ.
ಆದ್ರೆ ನಿಮ್ಮಂತ ಖಟಕ್ ಮಂದಿ ಕೊಟ್ಟಾರಲ್ಲ ಅದು ನಿಮ್ಮ ತಪ್ಪಲ್ರಿ, ಆ ದೇವ್ರ ತಪ್ಪ ದೇವ್ರದ. ಏನ್ ಮಾತಾಡ್ತೀನಿ ನನಗ? ಆ ದೇವ್ರಿಗೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಆ ದೇವ್ರಿಗೆ ಗೊತ್ತಿರ್ತೈತಲ್ಲ. ನನಗ ಆಸ್ತಿ ಬೇಕು. ಆಸ್ತಿ ಏನಾರ ನನಗೆ ಸಿಗಲಿಲ್ಲ ಅಂತ ತಿಳ್ಕೊ, ನಾ ಮದುವೆ ಆಗಿದ್ದ ಆ ಆಸ್ತಿ ಸಂಬಂಧ ಹೋಗಿ ಹೋಗಿ ಈ ಮುಸುಡಿಗೆ ಅವ್ರ ಮದುವೆ ಆಗ್ತಿದ್ರ. ನನಗೆ ಆಸ್ತಿ ಬೇಕು. ಆ ಆಸ್ತಿ ವಿಷಯಕ್ಕೆ ನಾ ಕೈ ಹಾಕಿನಂದ್ರ ನಿಮ್ಮ ಅಣ್ಣ ನಿಮ್ಮ ಅವ್ವ ಎದುರಾದ್ರೂ ಬಿಡಂಗಿಲ್ಲ, ಅವ್ರಿಗೂ ಮೆಟ್ಟಿ ಮಣ್ಣ ಕೊಡ್ತಾನ. ನಿಮ್ ಕೈ ಮುಗಿತೀನಿ. ನಮ್ಮ ಅವ್ಗ ನಮ್ಮ ಅಣ್ಣಗೆ ಏನು ಮಾಡಕ್ ಹೋಗ್ಬೇಡ್ರಿ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನಿಮ್ಗೆ ಆಸ್ತಿ ಬೇಕಲ್ಲ, ಆಸ್ತಿ ಆಯ್ತು ನಾ ಬರ್ಸ್ಕೊಂಡ್ ಬರ್ತೀನಿ. ಆದ್ರ ನಮ್ಮ ಅಣ್ಣಗೆ ಏನೋ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ನಮ್ಮ ಅಣ್ಣ 108 ಕನಸು ಕಟ್ಕೊಂಡ್ ಕೂತಾನ. ಅವನ್ ಜೀವನ ಹಾಳು ಮಾಡಕ್ ಹೋಗ್ಬೇಡ್ರಿ. ಚಿನ್ನ ಏನ್ ಹೇಳಕತ್ತೀನಿ? ನಾ ಹೇಳಿದಂಗ ನೀ ಎಲ್ಲ ಕೇಳಿದೆ ಅಂದ್ರ ನೀವ್ ಯಾರಿಗೂ ಏನು ಮಾಡಂಗಿಲ್ಲ. ನನಗ್ ಬೇಕಾಗಿದ್ದ ಆಸ್ತಿ ಅಟ್ಟ ತಗೊಂಡ್ ಹೊಂಟ್ಬಿಡವನ. ಈಗ ನೀ ಅಳ್ಕೋತ ನಾಟಕ ಮಾಡ್ಕೋತಿರ್ಬೇಡ. ನಕ್ಕೋತ್ ಹೋಗಲ್ ನಿಮ್ಮ ಅವನ್ ಮುಂದ. ನಿಮ್ಮ ಅಣ್ಣಿಗೆ ನಕ್ಕೋ ಅಂತ ಹೇಳೋಗ. ಹೋಗ ಹೋಗ. ಈಗ ದಾರಿಗೆ ಬಂತು ನೋಡ. ಆಸ್ತಿ ನಂದಾಗೋದ್ರಾಗ ಯಾ ಡೌಟ್ನೂ ಇಲ್ಲ. ನೋಡು ಮಾಡತಕ್ಕ ಮಾಡಿ ಹೇಳ್ಕೊತ ಕೊಟ್ಟಾಳ. ಮಳಿ ಮಳಿ ಮಚ್ಚಿಗೆ ಕಾಲ 3 ಮತ್ತೊಂದ್ ಅಂದ್ರ ಹಂಗ ಮಾಡಾಕ್ತಾ ನಡಿ ತುಗಾಕ ಒಂದ್ ಕೈ. ಏಯ್ ಏನಂದಿ? ಹಾ, ನನ್ನ ಮಗಳು ತಂದ ಇಲ್ಲಿ ಜಗಳ ಹಚ್ಚಾಕತ್ತಿದ. ಆಕೆ ಆಸ್ತಿ ಬೇಡ ಅಂತ ಹೇಳಿ ತಕ್ಷಣ ಎಷ್ಟು ಧೈರ್ಯನ ನಿನಗ? ಹಾ, ಎಷ್ಟು ಧೈರ್ಯ ನಿನಗ? ಕರೆ ಹೇಳತ್ತೀನ್ರಿ ಅತ್ತಿರಿ, ನಾ ಸುಳ್ಳು ಹೇಳತ್ತಿಲ್ರಿ. ಅಲ್ಲ, ನೀನು ಹೊಟ್ಟೆಗೊಂದು ಹುಳ ಹುಟ್ಲಿಲ್ಲ. ನನ್ನ ಮಗಳ ಏನೋ ಸಂತೋಷವಾಗಿ 4 ದಿವಸ ಇರ್ಬೇಕಂತ ಬಂದ್ರ ಆಕಿ ಮ್ಯಾಗ ಅಪೋದ ಹೇಳ್ಸಾಕ್ತದ. ಇಲ್ರಿ ಅತ್ತಿರ ಅಪೋದ ಇಟ್ಟಿಲ್ರಿ. ಇನ್ನಿತ್ತು ನಾವು ಕುತ್ತಿಗೆ ಹೆಚ್ಚಿಗೆ ಅಣಗ್ತೀನಿ ನನ್ನಿಂದ. ಯಾರ ಬಳಿ ಮರಿಬೇಕಂತ ಮಾಡಿದ್ಯಾ ನೀನು? ನಿಂದ ಈ ನಕ್ಕೋತ ನಾಟಕ ಬರ್ರ ನಾವ್ ಹೆಂಗ್ ನಂಬಂಗಿಲ್ಲ. ಏನ ಯವ್ವ ಈಕಿನ ಇವತ್ತ ನೋಡುದ್ ಬೇಡ. ಈಕಿನ 4 ಕಟ್ಟದ 5 ಒತ್ತು ಹೊರ ಹಾಕ ನಡಿ. ಈಕಿ ಮನ್ಯಾಗ ಬೇಡವಪ್ಪ ನಡಿ. ಒಟ್ಟ ನೋಡು, ನಾವ್ ಹೋಗಲ್ರಿ. ಹೋಗಲ್ಲ ಅಂದ್ರೆ ಕುತ್ತಿಗೆ ಚಿಕ್ಕೊಂಡ್ ಹೋಗಿತೀವಿ. ನಾವ್ ಹೋಗಲ್ರಿ, ಮನಿ ಬಿಟ್ಟು ಹೋಗಲ್ರಿ. ಹೇಳ ಮ್ಯಾಗ ಹೇಳ. ಗುಳುಗುಳು ಅಳ್ಕೋತ ಕೂತಾಳ ಇಲ್ಲ ನೋಡು. ಏಯ್ ನೋಡು, ನಾಟಕ ಮಾಡಂಗಿಲ್ಲ, ಆವಾಜ್ ಮಾಡಂಗಿಲ್ಲ. 4 ಮಂದ್ಯಾಗ ನಮ್ಮ ಮನ್ತನ ಎದ್ದು ಕಾಣ್ತೈತಿ. ಎಲ್ಲರ ಇಂತ ಸಸ್ಯಾಕಿ ಹಿಂಗ್ ಮಾಡ್ಯಾಳೋ ತಂದ್ರ ನಮ್ ಮರ್ಯಾದೆ ಹೊಕ್ಕತಿ. ಅಬ್ರುದಿಂದ ಇರ್ಬೇಕ. ನೆಟ್ಟಗ್ ಹೇಳತಮ್ಮ ಆಕಿಗೆ. ಏಯ್ ಈ ನಿನ್ನ ಮೊಸಳೆ ಕಣ್ಣಿಗೆಲ್ಲ ನಾ ಬಗ್ಗಂಗಿಲ್ಲ. ಅಲ್ಲ, ನನ್ನ ತಂಗಿ ಬಗ್ಗೆ ನೀನು ಹಿಂಗ ಮಾತಾಡ್ತಿ. ನನ್ನ ತಂಗಿ ಅಂದ್ರೆ ನನ್ನ ಜೀವ ಕೊಡ್ತಾನ. ನನ್ನ ತಂಗಿ ಬಗ್ಗೆ ಮಾತಾಡಿದೆ ಅಂದ್ರ ಸರಳ ನೀನಾಗ ಹೋದಿ ನಿನ್ನ ಜೀವ ಉಳಿತೈತಿ. ಇಲ್ಲ ಅಂದ್ರ ನಿನ್ನ ಕಾಲ ಕೈಯ ಕಟ್ಟಿ ಕುತ್ತಿಗೆ ಹೆಚ್ಚಿಕಿ ಬಾಯ ಹೋಗೋದ್ ಬರ್ತೀವಿ. ಸೋಮಸಾಲ ಜಾಕಾಲ ಮಾಡಿಲ್ಲ ರೀ. ನನ್ ಮ್ಯಾಲ ನಿಮ್ಗೆ ಜನನು ಪ್ರೀತಿ ಇಲ್ರಿ. 5 ವರ್ಷ ತನಕ ಕಾಡ್ದ್ರಿ ನನಗ. ಆದ್ರ ನಾ ನಿಮಗೆ ಏನು ಅಲ್ಲಿಲ್ರಿ. ನಾ ನಿಮ್ ಬಿಟ್ಟು ಹೋಗಲ್ರಿ. ನಿಮ್ ಬಿಟ್ಟು ನಾ ಇರೋದಿಲ್ರಿ. ಬಿಟ್ಟು ಹೋಗ್ಬೇಡ ಯವ್ವ, ನಾವ ಕಳಿಸ್ಕೊಡ್ತೇವೆ. ಹೋಗ, ನೀ ಯಾಕೆ ಬಿಟ್ಟು ಹೋಗ್ತಿ? ನಾನು ಅನ್ಕೊಂಡಿದ್ದೆ ಈ ದಿವಸ ನನ್ನ ಹೆಂಡತಿ ಬಹಳ ಚಲೋ ನನಗೋಸ್ಕರ ನಿಯತ್ತಾಗದಾಳ ಅಂತೇಳಿ. ಆದ್ರ ನಿನ್ನ ತಲೆಯಾಗ ಇಂತ ಹೊಲಸು ಗುಣ ಅದಾವ ನನಗ್ ಗೊತ್ತಿರಲ್ಲ. ಯವ್ವ ಏನ್ ನೋಡತ್ತಿದೆ? ಮೊದಲು ಹೊರ ಹಾಕಿ ಅತ್ತಿರಿ ಮಗಳ ಆಸ್ತಿ ಬೇಡಾಳತ್ತ ಅವನ ಮುಂದ್ ಹೇಳಿ ಆಕಿ ಜೀವ ಹೊಡ್ಸಕ್ ನಿಂತಿ. ಅವ್ರು ಎಷ್ಟು ಪ್ರೀತಿಯಿಂದ ಯಾರು ಗೊತ್ತೈತೇನ? ಅವ್ರೊಳಗ ಬೆಂಕಿ ಹಚ್ಚಿ ಮೋಜ ನೋಡ್ಬೇಕಂತೇನ? ಆಕಿ ಹೊಟ್ಟಾಗ ಕೂಸು ಬಿಳಿಯಾಕತೈತಿ. ನಿನ್ನ ನೆಳೆ ಬಿದ್ದ ಅದು ಅಲ್ಲೇ ಸುಟ್ಟು ಹೋದಿತ್ತ. ನಿನ್ನ ಮನೆಯಾಗ ನಮ್ ನೆಳೆ ಬೇಡ. ತಗೋ ಆಕಿನ ಮನಿ ಬಿಟ್ಟು ಹೊರಗೆ ಹಾಕೋನು. ಹೋಲ್ರಿ ಅತ್ತಿರಿ, ನಾ ಹೋಗೋದಿಲ್ರಿ ಮನಿ ಬಿಟ್ಟು. ನಡಿ ನಡಿ ಹೋಗ, ಎದ್ದು ಹೋಗ. ಕಾಲ್ ಬೀಳ್ತೀನ್ರಿ. ನೋಡು, ಜೀವ ಉಳಿಬೇಕಾದ್ರ ಮನಿ ಬಿಟ್ಟು ಹೋಗ. ನಡಿ ಇಲ್ಲಿದ, ನಡಿ ನಡಿ. ರೀ ನಂದೇನು ತಪ್ಪಿಲ್ರಿ ಅದ್ದಿರಿ. ನನ್ ತಪ್ಪಿಲ್ರಿ, ನನ್ ತಪ್ಪಿಲ್ರಿ. ನಾ ಸುಳ್ಳು ಹೇಳತ್ತಿಲ್ರಿ. ನಾ ಹೋಗೋದಿಲ್ಲ ಮನಿ ಬಿಟ್ಟು.
ಅದೃಷ್ಟನ ಬೇಡ ಬಂದಿಲ್ಲ. ಇರ್ಲಿ, ಎಲ್ಲರೂ ಜೀವನ ಮಾಡ್ಕೊಂಡಿರ್ತೀವಿ. ಇಂದ ನಾಳೆ ನಮ್ಮ ಅತ್ತಿ ನನ್ನ ಗಂಡು ನನಗ್ ಕರಿಲಕ್ ಬಂದ ಬರ್ತಾರ. ನಾ ತಾಯಿ ಆಗ್ತಾ ಇದ್ದೇನೆ. ದೇವ್ರೆ, ಅಂತ ನನ್ನ ಕಾಣು ತೆಗೆದಿಯಲ್ಲ. ನಾನು ಒಂದು ತಾಯಿ ಆಗ್ತಾ ಇದ್ದೇನೆ. ಇದ್ರ ಕಾಲಾಗ ನನ್ನ ಗಂಡ ನಮ್ಮ ಅತ್ತಿ ಮನೆ ಬಿಟ್ಟು ಹೊರಗೆ ಹಾಕ್ಯಾರ. ಸಾಕಪ್ಪ, ಸಾಕು. ನನಗ್ ಮತ್ತೇನು ಬೇಡ ಜೀವನದಾಗ. ನನಗೂ ಒಂದು ಕೂಸು. ನನ್ನ ಗಂಡಗ ನಮ್ಮ ಅತ್ತಿಗೆ ಹೇಳ್ತೀನಿ, ನಾ ಹೇಳ್ತೀನಿ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಖುಷಿ ಮನೆಗೆ ಕೂಸು ಬರತೈತೆ ಅಂತ ಹೇಳ್ತೀನಿ ನಾನು. ಇಲ್ಲ, ನಾ ಹೇಳ್ತೀನಿ. ಏನವ್ವ ಬಾಳ ಖುಷಿನೇ ಆಗಿಯಲ್ಲ. ಹೌದಣ್ಣ. ಅಣ್ಣ, ನಾನು ಗರ್ಭಿಣಿ ಆಗಿನಣ್ಣ. ನನಗೆ ಎಷ್ಟು ಖುಷಿ ಆಗತ್ತಿತ್ತು ಅಂದ್ರ, ಈಗ ಸಾವು ಬಂದ್ರು ನನಗೆ ಏನ್ ಚಿಂತಿಲ್ಲ ಅಣ್ಣ. ಈ ಮಾತ ನನ್ನ ಗಂಡಗೆ ಹೇಳ್ಬೇಕು. ನಾನು ತಾಯಿ ಆಗತ್ತೀನಣ್ಣ. ಅಣ್ಣ, ನನಗೆ ಎಷ್ಟು ಖುಷಿ ಆಗತ್ತಿತ್ತಣ್ಣ. ನನ್ನ ಗಂಡಗೆ ನಾ ಹೇಳ್ತೀನಿ ಅಣ್ಣ. ಸರಿ ಅಣ್ಣ, ದಾರಿ ಬಿಡು. ಕೂಲ್ ಕೂಲ್. ಏನ್ ಹೇಳ್ತಿ? ಈ ಕೂಸಿ ಈ ಭೂಮಿ ಬಂದ್ರ ನಾ ಕಂಡ ಕನಸ ಆಸ್ತಿ ನನಗೆ ಸಿಗುದೇ ಇಲ್ಲ ಅಂದ್ರ ಈ ಕೂಸಿನ ಜೀವಂತವಾಗಿಡಬಾರ್ದು. ಏನೇ ನಿನ್ನನ್ನು ಜೀವಂತವಾಗಿಡಬಾರ್ದು. ಅಣ್ಣ, ಏನ್ ಹೇಳ್ತಿ ಅಣ್ಣ? ಅಣ್ಣ, ನೀನು ಈ ಕೂಸಿನ ಈಗ ಈ ಕತೆ ಮುಗಿಸಿದ್ನಿ. ಇನ್ನು ಉಳಿದಿದ್ದ ನನ್ನ ಹೆಂಡತಿ ಅಣ್ಣ, ನನ್ನ ಹೆಂಡತಿ ಅವ್ವ ಬಾಳ ಹರಾಡಿದ್ದಂದ್ರ ನನ್ನ ಹೆಂಡತಿನೂ ನನ್ನ ಹೆಂಡತಿ ಹೊಟ್ಟೆಯಾಗಿರೋ ಕೂಸಿನ್ನು ವಾತಾಟಿನ ಮುಗಿಸ್ಬಿಡ್ತೇನೆ. ಇನ್ನು ಮ್ಯಾಗ ನನಗೆ ಯಾರು ಕೇಳೋರು? ಎಲ್ಲಾರು ಮುಗಿದು ಹೋದ್ಮ್ಯಾಗ ಇಡೀ ಆಸ್ತಿಗೆ ನಾನು ವಾರಿಸ್ತಾರ. ಅಲ್ಲಪ್ಪ, ಎಷ್ಟು ದಿವಸ ಹಿಂಗ ಇರವ? ಆ ಮನಿ ಬಿಟ್ಟು ಬಿಡ ತೊಲಗಿ 6 ತಿಂಗಳಾತ. ಮತ್ತೆ ಹಂಗ ಇದ್ರ ಹೆಂಗಪ್ಪ ಈ ನಮ್ಮ ವಂಶ ಉದ್ಧಾರ ಆಗೋದು? ನಡಿ, ಇವತ್ತ ಹೆಣ್ಣು ನೋಡಿ ಅಲ್ಲೇ ಯಾದಿ ಮ್ಯಾಗ ಶಾದಿ ಮಾಡ್ಕೊಂಡ್ ಬರ್ನು. ಬಾ. ಆಯ್ತು ಬಾ, ನೀ ಹೆಂಗ ಹೇಳ್ತಿ ಹಂಗ. ನಡಿ ಬಾ, ಹೋಗುನು. ಏ, ಎಲ್ಲಿ ತಂದಿ? ಯಾರದು ಕೂಸ? ಹತ್ತಿರಿ ನಿಮ್ಮ ಅಮ್ಮಗ್ರಿ ರೀ, ನಿಮ್ ಮಗ ರೀ. ಇದು ನನ್ನ ಮಗನ? ಹಾ ರೀ. ಅಲ್ಲ, ನಿನಗ ನಾಚಿಕೆ ಮಾನ ಮರ್ಯಾದೆ ಏನೂ ಅಲ್ಲನ? ಅಲ್ಲ, ಯಾರಿಗೋ ಹುಟ್ಟಿದ ಮಗು ತಂದ ನನಗ್ ಹುಟ್ಟಿದ ಚೇತಿ. ಹಂಗ ಅನ್ನಕ್ ಹೋಗ್ಬೇಡ್ರಿ. ಇದು ಸತ್ಯವಾಗ್ಲು ನಿಮ್ ಮಗನೇ ರೀ. ಹೇ ಬಾಯಿ ಮುಚ್ಚ. 6 ತಿಂಗಳಾತ ಮನೆ ಬಿಟ್ಟು ಹೋಗಿ ನಮ್ಮ ಮಗ ಮಗ ಅಂತ ಹೇಳಾಕತ್ತೇದಿ. ನಾಚಿಕೆದು ಐತಿಲ್ಲ? ಯಾರು ಹುಟ್ಟಿದ ತಂದದಿ ಇಲ್ಲಿ? ಹತ್ತಿರಿ, ಹಂಗ ಮಾತಾಡಕ್ ಹೋಗ್ಬೇಡ್ರಿ. ನಾ ಸತ್ಯವಾಗ್ಲು ಹೇಳತ್ತೀನ್ರಿ. ಇದು ನಿಮ್ಮ ಅಮ್ಮಗ್ರಿ ಎತ್ತಿರಿ. ಇದು ನಾ ಹಡ್ದು ಕೂಸ್ರಿ ಎತ್ತಿರಿ. ಏ, ನೀ ಹರಿದಿದ ಕೂಸ ಆದ್ರ ಅಪ್ಪ ಯಾರಂತ ನನಗ ಡೌಟ್ ಐತಿ. ಕರೆ ಹೇಳ, ಇದು ಯಾರು ಹುಟ್ಟೈತಿ?
ಇದು ನನಗೆ ಹುಟ್ಟಿದಂತೂ ಅಲ್ಲ. ಅಂದ್ರೆ ನಿಂದೇನು ಅವಾಗ ನನ್ನ ತಂಗಿ ಬಗ್ಗೆ ಕೆಟ್ಟದಾಗಿ ಹೇಳಿದೆ, ಈ ಆಸ್ತಿ ಎಲ್ಲ ಬರ್ಕೊಡ್ರಿ ಹಂಗ ಹಿಂಗ ಅಂತೇಳಿ. ಈಗ ಮತ್ತೊಂದು ಹೊಸ ನಾಟಕ ತಂದಿ, ಯಾಕಂದ್ರೆ ಈ ಆಸ್ತಿ ನಿನ್ನ ಬಿಟ್ಟು ಹೋಗ್ಬಾರ್ದು ಅಂತೇಳಿ ಇದನ್ನ ನಾಟಕ ಮಾಡಾಕತ್ತಿದೆ. ಕರೆ ಹೇಳ, ಇದು ಯಾವ ಹುಟ್ಟೈತಿ, ಯಾವ ಜೊತೆ ಇದ್ದು ಇದನ್ನ ಹುಟ್ಸ್ಕೊಂಡ್ ಬಂದದೆ? ಹೇಳ ಹೇಳ ಆ ಏನ್ ಕೇಳ್ತ ನನ್ ಮಗ? ಎಲ್ಲಿ ತಂದಿ, ಯಾವ್ದು ಐತಿ ಅದನ್ನ ಹೇಳ. ಆಸ್ತಿ ಸಂಬಂಧ ಖುಷಿ ಹುಟ್ಟಿಸ್ಕೊಂಡ್ ಬಂದ ಇಲ್ಲಿ? ಆ ಯವ್ವ, ನಾವೆಲ್ಲ ಆಕಿಗೆ ಬಡದ ಅವಮಾನ ಮಾಡಿ ಕಳ್ಸಿದಲ್ಲ, ಅದಕ್ಕೆ ಇದನ್ನ ಮಾಸ್ಟರ್ ಮೈಂಡ್ ಮಾಡ್ಕೊಂಡ ಈ ತರ ನಾಟಕ ಮಾಡಕ್ ಬಂದಾಳ. ಯಾರ್ದು ಕೂಸ ಅವನ ಜೊತೆ ಇರೋದು ಬಿಟ್ಟ ಇಲ್ಲಿ ಯಾಕೆ ಬಂದೈತಿ? ಹಾ, ಸರಿಯಾಗಿ ಬಹುಮಾನ ಕೊಟ್ಟಿ. ಅಲ್ಲ, ನಾನು ಏನ್ ಬಾಳ್ ನೇತಾಗದಾಳು, 5 ವರ್ಷದ ಸಂಸಾರ ಮಾಡ್ರು ಏನೇ ಮಾಡ್ರು ಅಗದಿ ಪತಿವ್ರತೆಯಾಗಿರ್ತಾವ ನಾ ತಿಳ್ಕೊಂಡಿದ್ರ, ನೀ ಬೇರೆ ಹೋಗಿ ಇದೊಂದು ಮಗು ತಗೊಂಬಂದಲ್ಲ ಆಸ್ತಿಗೋಸ್ಕರ. ನಿನಗ ನಾಚಿಕೆ ಮಾನ ಮರ್ಯಾದೆ ಏನು ಅಲ್ಲನ ನಂಬಿಕೆ ದ್ರೋಹಿ. ಯಾವ್ದು ಕೂಸ್ ತಂದದಿ ನೋಡ, ಅಲ್ಲಿಗೆ ಹೋಗ್ ಅಲ್ಲೇ ಹೋಗು. ಅಣ್ಣ ಸ್ವಲ್ಪ ನಾಚಿಕೆ ಮಾನ ಮರದ ಐತಿಲ್ಲ. ಅಲ್ಲ ಖುಷಿ ತಂದು ಮನೆತನ ಬಂದಕ್ಕಿಗೆ ನಗಸ್ಕೊಡ್ತಿರಲ್ಲ. ತಂಗಿ, ನಿನಗೇನೋ ಗೊತ್ತಲ್ಲ, ಈಕೆ ಮನ್ ತೊಳಿ ಕೆಲಸ ಮಾಡ್ಯಾಳ, ನೀನ್ ಹೇಳ್ಬಾಕ್ ಬರ್ಬೇಡ ಹೇಳತ್ತೆ ನಿನಗ. ತಂಗಿ ಆಗಿರೋದು ಕಲಿ. ಯಾರಣ್ಣ ಮನೆತನ ಕೆಲಸ ಮಾಡ್ಯಾರ? ಈಗ ನನ್ನ ಕಣ್ ಮುಂದೆ ಸಾಯಿಸ್ತೀನಿ ಈಕಿನ. ಸರಿ ಅಣ್ಣ, ಏನು ಗೊತ್ತಿಲ್ಲ ಅಂದ್ರೆ ಮಾತಾಡ್ಕೊ ಹೋಗ್ಬೇಡ. ಅಲ್ಲ ಈಕಿ ಏನಾಗೈತಿ ಏನಿಲ್ಲ ಅನ್ನೋದು ಗೊತ್ತೈತೆ ನಿಮ್ಗೆ? ನಮ್ಗೆಲ್ಲ ಗೊತ್ತೈತ್, ಬಾಯಿ ಮುಚ್ಚ. ಏನ್ ಹೇಳಾಕತ್ತಿದಿ? ಯಾವ್ದೋ ಖುಷಿನ್ ತಂದ ನಿಮ್ದೈತೆ ಹೇಳಾಕತ್ತಾಳ. ಅಣ್ಣ ಇಲ್ಲಣ್ಣ, ನಿಂದೆ ಕೂಸ. ತಂಗಿ, ನೀನು ಅಕ್ಕಿ ಜೀವ ಕೂಡಿ ನಾಟಕ ಮಾಡತ್ತದಿ. ನಿಮ್ ಅಣ್ಣಗ ಅನ್ಯಾಯ ಆಗತ್ತತಿ, ನಿಮ್ ಮಳಿ ಕಡೆ ಮಾತಾಡ್ತಿ, ನಾಚಿ ಬರೋದಿಲ್ಲ ನನಗ. ಅಣ್ಣ ಸತ್ತು ಹೋಗ್ಲಿ ಹೇಳ್ತೀನಿ ಅಣ್ಣ, ಅಂದ್ಮೇಲೆ ಹಾನಿ ಮಾಡಿ ಹೇಳ್ತೀನಿ ಅಣ್ಣ. ನನ್ ಮೇಲೆ ನಂಬಿಕೆ ಇಲ್ಲ. ನಿಂದೆ ಕೂಸಣ, ನಿಂದೆ ಅಣ್ಣ, ನಿಂದೆ. ತಂಗಿ, ಹಾನಿ ಮಾಡ್ಬಾರ್ವಾ, ನಿನ್ ಮಾತ್ ಮೇಲೆ ನಂಬಿಕೆ ಐತಿ. ಆದ್ರ 6 ತಿಂಗಳಿಂದ ಆಕೆ ಜೊತೆ ಸಂಸಾರ ಮಾಡಿಲ್ಲ. ಈ ಮಗು ಎಲ್ಲಿದ್ ಬತ್ತು? ಯಾರ್ದು ಈ ಮಗು? ಅದು ಅಣ್ಣ ಏನಾಗೈತಂದ್ರ, ನಮ್ಮ ಮೈನಿ ಅಲ್ಲ ನನ್ನ ಗಂಡ ಬಡ್ದಿದ್ದು ನಮ್ಮ ಮೈನಿಗೆ ಹೇಳಬೇಕು. ನಮ್ಮ ಮೈನಿಗೆ ಹೇಳಿಲ್ಲ ಅಂದ್ರೆ ನಾನು ಕೂಸು ಉಳಿಯಲ್ಲ. ಆಸ್ತಿ ಬೇಕೆ ಅಂತ ಬಡ್ದಲ್ಲ, ಅದು ನಮ್ಮ ಮೈನಿಗೆ ಹೇಳ್ತೀನಿ. ವೈನಿ 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 ಯಾವ್ರಿ ವೈನಿ? ನಾ ಬಂದಿಲ್ರಿ ವೈನಿ. ವೈನಿ ಏನಾಗೈತ್ರಿ ವೈನಿ? ಮೂಸಿರಿ ಏನಾಯ್ತು? ನಾನು ಕೂಸು ನೀವು ತಾಯಿ ಹಾಕತ್ರಿ? ನಾನು ಖುಷಿ ಉಳಿಸ್ರಿ ಮನುಷ್ಯರ, ನಾನು ಕೂಸು ಕಳ್ಕೊಳ್ಳಲ್ರಿ. ನೀವು ಇಲ್ಲಾಕ್ ಬಿದ್ದಿರಿ ವೈನಿ? ಯಾರು ಹೊಡೆದ್ರು ನಿಮ್ಗ ವೈನಿ? ಮೂಸಿರಿ ಅಣ್ಣ ಕೂಸು ಉಳಿಬ್ಯಾಡ್ದತ್ರಿ ನಂದ, ಅದಕ್ಕ ಹೊಡೆದು ಹೋಗ್ಯಾನ್ರಿ. ಅಂದ್ರ ನನ್ ಗಂಡ ಹೊಡೆದಾನ? ಹಂಗಿತ್ನಾರ ಮನೆ ಕರ್ಕೊಂಡ್ ಹೋಗ್ಬಾರ್ದು ನಿನಗ. ನಿನ್ ಮನೆ ಕರ್ಕೊಂಡ್ ಹೋದಂದ್ರ ಅವ್ ಏನಿಲ್ಲ ಮಾಡೇ ಬಿಡ್ತಾನ. ಕೆಟ್ಟ ಕಟಕ್ ಮನುಷ್ಯ ಅವ. ಮನುಷ್ಯರೇ ಮನೆಗೆ ಹೋಗ್ಬೇಕ್ರಿ. ನಾ ಇದು ನಮ್ಮನ್ ಗಂಡಗೆ ಹೇಳ್ಬೇಕ್ರಿ ಖುಷಿ ವಿಷಯ. ನಮ್ಮ ಅತ್ತಿಗೆ ಹೇಳ್ಬೇಕ್ರಿ. ನನ್ನ ಮನೆಗೆ ಕರ್ಕೊಂಡ್ ಹೋಗ್ರಿ. ಬೇಡವಾ, ಮನೆಗೆ ಬೇಡ. ಇದಕ್ಕೇನಲ್ಲ ಒಂದ್ ದಾರಿ ಹುಡ್ಕಾಡ್ತೀನ. ಈಗಂತರು ಮನೆಗೆ ಬೇಡ. ಹಿಂಗಾಗೈತನ, ಅದಕ್ಕ ವೈನಿ ಹೋಗಿ ಒಂದ್ ಜಾಗಿಗೆ ಸೇಫ್ಟ್ ಆಗಿಟ್ಟಿದ್ದ. ಕಾವೇರಿ, ಏನ್ ಹೇಳಕತಿ? ಇದು ಕರೆನ ನನ್ನ ಮೊಮ್ಮಗನ? ತಂಗಿ, ಈ ವಿಷಯ ನನಗ ಕೇಳಿಲ್ವಾ ನೀನು? ಅಣ್ಣ ನಾ ಯಾಕೆ ಹೇಳಿಲ್ಲ ಅಂದ್ರ, ನನ್ನ ಗಂಡ ಹೊಡಿತೀನಿ ಬಡಿತೀನಿ, ನಿಮ್ಮ ಅವ್ಗ ಹಿಡಲ್ಲ ನಿಮ್ಮ ಅಣ್ಣಗೆ ಹಿಡಿಯಲ್ಲ ಅಂತೇಳಿ ನನ್ಗ ಅಂಜಿಕೆ ಹಾಕ್ಬಿಟ್ಟ. ನನ್ನ ಅದಕ್ಕೆ ನನ್ ಮಗುವಿಗೆ ಸಾಯಿಸ್ತಾ ಅಂದ ಅಣ್ಣ. ಅದಕ್ಕೆ ಹೇಳಿಲ್ಲ. ಅದಕ್ಕೆ ನನಗ್ ಸಾಯಿಸ್ರು ಸಾಯಿಸ್ಲಿ, ಆದ್ರೆ ಹೊಟ್ಟೆ ಹಿಡಿದು ಕೂಸು ಬಿ ಕೊಲ್ತೀನಂದಣ್ಣ. ಅದಕ್ಕೆ ಈ ವಿಷಯ ಹೇಳಿಲ್ಲ. ಅದಕ್ಕೆ ನಾ ಮುಚ್ಚಿಟ್ಟೀನಿ. ಅಲ್ಲ ತಂಗಿ, ಅಂದ್ರ ಇದು ನಮ್ಮ ಮಗನ? ಬಾಳು, ನಿನ್ ಮಗನೋ? ನಿನ್ ಮಗ? ಅಯ್ಯೋ, ನಿನ್ ಮ್ಯಾಗ ಭಾಳ ಕೆಟ್ಟ
ಅಪವಾದ ಮಾಡಿದೀವ ನಾವು, ನೀನು ಬಡದ ಹೊಡೆದ ಭಾಳ ತ್ರಾಸ ಕೊಟ್ಟಿವ, ನಮ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡ. ತಂಗಿ ನಿನ್ನ ಗಂಟೆಗೆ ನಾವೇನಂತ ಧೈರ್ಯ ಮಾಡಿವ, ಇದನ್ನೆಲ್ಲ ಮಾಡಿ ಅವನಿಲ್ಲ. ಆಸ್ತಿ ಅಣ್ಣ, ಆಸ್ತಿ ಆಸ್ತಿ ಕಲಾಗ ನಾನು ಅಷ್ಟು ಮಂದಿ ಜೀವ ಹೊಡ್ಯಕ್ಕೂ ತಯಾರಿದ್ದಾನ. ಆ ಮಗ ಹಿಂಗ್ ಮಾಡ್ಯಾನ, ಆ ಮಗನ ಇವತ್ತು ಉಳಿಸ್ಬಾರ್ದ. ನಾನು ನೀವು ಅನ್ಯವಾಗಿ ತಪ್ಪು ತಿಳ್ಕೊಂಡು ಎಷ್ಟು ಕಷ್ಟ ಕೊಟ್ರು, ಹೊಡೆದ್ರು ಬಡಿದ್ರು, ನಿನಗೇನೇನು ಅವಮಾನ ಮಾಡಿದ್ರು. ನೀನು ನನ್ನ ತಂಗಿ ಬಗ್ಗೆ ಹೇಳಿದಾಗ ಆಕಿ ಹೊಟ್ಟಿಲದ ಅಂತೇಳಿ ಹೊಟ್ಟೆ ಕಿಚ್ಚರಿ ನೀ ಹೇಳ್ತೇನೆ ನಾ ಅನ್ಕೊಂಡಿ. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಇಲ್ರಿ, ನೀವು ನನಗೆ ಹಂಗೆ ಅನ್ನಕ್ ಹೋಗ್ಬೇಡ್ರಿ. ನೀವು ನನಗೆ ಅರ್ಥ ಮಾಡ್ಕೊಂಡ್ರಲ್ಲ, ನನಗೆ ಅಷ್ಟೇ ಸಾಕ್ರಿ, ನನಗೆ ಅಷ್ಟೇ ಸಾಕ್ರಿ. ಆದ್ರೆ ರೀ ಅವನಿಗೆ ಏನು ಮಾಡಕ್ ಹೋಗ್ಬೇಡ್ರಿ. ಪಾಪ ಇರ್ಲಿ, ಬಿಟ್ಟು ಬಿಡ್ರಿ. ನೀವು ಭಾಳ ಸಿಟ್ಟಿನವ್ರು ಅದೀರಿ. ಅವ್ನ ಮಾರಿ ನೋಡಕ್ ಹೋಗ್ಬೇಡ್ರಿ. ನೀವು ತಂಗಿ ಮಾರಿ ನೋಡ್ರಿ, ಅವನಿಗೇನು ಮಾಡಕ್ ಹೋಗ್ಬೇಡ್ರಿ. ಅಲ್ಲ ನಿನ್ ಎಂತ ಮನಸ್ಸು, ಅವ ನಿನ್ನ ಕೊಲ್ಲಾಕ್ ಬಂದ್ರು ಅವ್ನ ಜೀವ ಉಳಿಸ್ರೈತೆ ಬಿಡ್ಕೊಳಕತ್ತಿಲ್ಲ. ನಿನ್ ದೊಡ್ಡ ಮನಸ್ಸು, ಆದ್ರೂ ಆ ಮಗನ ಬಿಡಂಗಿಲ್ಲ. ಅವಂಗ ಬುದ್ಧಿ ಕಲ್ಸಬೇಕು. ಯಾಕಂದ್ರ ನನ್ನ ತಂಗಿಗೆ ಹಿಂಸೆ ಕೊಟ್ಟಾನ. ಅವಂಗ ಬುದ್ಧಿ ಕಲಿಸ್ಲಿಕ್ಕಾರ ಈ ಜಮ್ದ ಉದ್ಧಾರ ಆಗೋದಿಲ್ಲ. ಅವಂಗ ಜೀವ ತೆಗಂಗಿಲ್ಲ. ಸರಿಯಾಗಿ 4 ಹೊಡೆದ ಬುದ್ಧಿ ಮಾತು ಹೇಳ್ತೀನಿ. ಅಣ್ಣ ಬುದ್ಧಿಮತ್ ಬೇಡಣ್ಣ, ಅವನಿಗೆ ಗೊತ್ತೈತೆ ಎಲ್ಲಿ ಹೋಗಿಸ್ಬೇಕು ಅಲ್ಲಿ ಬರ್ತ್ ಬಿಡೋಣ, ಹೊಟ್ಟಿ ಬಿಡಾಕ ಹೋಗ್ಬೇಡ. ಯಾಕಂದ್ರ ವೈನಿ ಇಷ್ಟತನ ನಿನ್ ಮುಂದೆ ಜೀವಂತ ಅದ ಅಂದ್ರ ಹೇಳ್ತಾನ, ಅವ್ ಮಾಡಿ ಲೆಕ್ಕ ನೋಡಿದ್ರ ವೈನಿ ಉಳಿತಿರ್ಲಿಲ್ಲ ಅಣ್ಣ, ಉಳಿತಿರ್ಲಿಲ್ಲ. ಬಂದ್ ನೋಡಿ, ಇಲ್ಲೇ ಬಂದು ತಗೋ ಅವನ, ತಗೋ ಅವನು, ಬಿಡಬೇಡ, ತಗೋ. ನನ್ನ ಹಿಂತೆನ ಕೊಲಾಕ್ ಹೋಗಿದ್ದಿ, ನನ್ನ ತಂಗಿ ಟಾರ್ಚರ್ ಮಾಡ್ತಿ. ಆಸ್ತಿ ಬೇಕಾ ನಿಮ್ಗೆ? ಆಸ್ತಿ ತಗೋ, ಹೊಲಾಕತ್ತಿದ್ಯಾ ನೋಡ್ಯಾ? ಗೊತ್ತಾಗಂಗಿಲ್ಲ ಏನೋ. ನಿನಗ ಆಸ್ತಿ ಬೇಕಾ? ಆಸ್ತಿ ಬೇಕಾ ನಿನಗ? ನನ್ನ ತಪ್ಪಾತ್ರಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ ರೀ. ಆಸ್ತಿಗೆ ಆಸೆ ಬಿಟ್ಟು ನಾನು ಬುದ್ಧಿ ಮಾಡಿ ತಿನ್ನಕ್ ಹೋಗಿದ್ದು ಖರೇನ ರೀ. ಇನ್ನೊಂದ್ಸಲ ಇಂಥ ತಪ್ಪಾಗೋದಿಲ್ರಿ. ದಯವಿಟ್ಟು ನನಗೆ ಕ್ಷಮಿಸ್ರಿ, ಕಾಲ್ ಬೀಳ್ತೀನಿ ರೀ. ಆಯ್ತು, ಇನ್ ಮ್ಯಾಲ ನನ್ನ ತಂಗಿ ಜೊತೆ ಚಂದಂಗ್ ಬಾಳೆ ಮಾಡ್ಕೊಂಡು ಹೋಗ.